ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದ್ದು ನಾಳೆ ಮಧ್ಯಾಹ್ನ 12:05ಕ್ಕೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ರಾಮ ವಿಗ್ರಹಕ್ಕೆ ಧಾರ್ಮಿಕ ವಿಧಿವಿಧಾನಗಳಿಂದ ಸ್ನಾನ, ಇದರ ನಂತರ ಮಂದಿರದಲ್ಲಿ ಯಾಗಗಳು ಆರಂಭವಾಗಲಿದೆ. ನಾಳೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ವಿಧಾನಗಳು ಹೇಗಿರಲಿವೆ, ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಯಾವೆಲ್ಲ ದೇವತೆಗಳು ಧರೆಗಿಳಿಯಲಿದ್ದಾರೆ, ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಅಂತಿಮ ಹಂತದ ಕಾರ್ಯಗಳು ಯಾವುವು, ಇದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಆದ್ರೆ ಮಾತ್ರ ನಮ್ಮ ಇಡೀ ಭಾರತ ದೇಶಾದ್ಯಂತ ಈಗ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಅಯೋಧ್ಯೆ ಅಷ್ಟೇ ಅಲ್ಲ, ಬೆಂಗಳೂರಲ್ಲೂ ಕೂಡ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ನಾಳೆ ಎಲ್ಲಾ ದೇಗುಲಗಳಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೆಯಲಿದೆ. ಇದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ನಮ್ಮ ಜೊತೆ ಈಗ ಸ್ಟುಡಿಯೋದಲ್ಲಿ ಸುಬ್ರಹ್ಮಣ್ಯ ಭಟ್, ಆಗಮ ಶಾಸ್ತ್ರ ಪಂಡಿತರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಗುರುಗಳೇ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ಗುರುಗಳೇ, ನಾಳೆ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ರಾಮನದು. ಮೊದಲ ದಿನ ಪ್ರಾಣ ಪ್ರತಿಷ್ಠಾಪನೆ ಯಾವ ರೀತಿ ಇರುತ್ತೆ? ಪ್ರಾಣ ಪ್ರತಿಷ್ಠೆ ನಡೆಯೋದಕ್ಕಿಂತ ಮೊದಲು ಬೇಕಾದಷ್ಟು ಪೂರ್ವಾಂಗಗಳು ಅದಕ್ಕಿದೆ. ಹಾಗಿದ್ರೆ ಆ ಪೂರ್ವಾಂಗಗಳು ಯಾವ್ಯಾವುದು ಅನ್ನೋದು ಇಲ್ಲಿ ವಿಶೇಷ. ಮೊದಲನೇದಾಗಿ ವಿಗ್ರಹವನ್ನು ಶುದ್ಧಿಗೊಳಿಸಬೇಕು. ಅಂದರೆ ವಿಗ್ರಹವನ್ನು ಪ್ರಾಣ ಪ್ರತಿಷ್ಠಾಪನೆಗೆ ಯೋಗ್ಯವನ್ನಾಗಿ ಮಾಡಬೇಕು. ಅದು ಯಾವ ರೀತಿಯಲ್ಲಿ ಅಂತ ಕೇಳಿದರೆ, ಆಗಮಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾಗಿರತಕ್ಕಂಥ ವಿಧಾನಗಳು ನಿರೂಪಣೆ ಮಾಡಲ್ಪಟ್ಟಿದೆ. ಉದಾಹರಣೆಗೆ ಈಗ ಜಲಾಧಿವಾಸ, ಪುಷ್ಪಾಧಿವಾಸ, ಆಮೇಲೆ ಧಾನ್ಯಾಧಿವಾಸ, ಈ ರೀತಿಯಾಗಿರತಕ್ಕಂತಹ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಿರೂಪಣೆ ಮಾಡಲ್ಪಟ್ಟಿದೆ. ಈ ನಿರೂಪಣೆ ಮಾಡಿರತಕ್ಕಂತಹ ವಿಷಯಗಳಲ್ಲಿ 2 ದಿನದ ಹಿಂದೆ ಏನು ಧಾನ್ಯಾಧಿವಾಸದ ವಿಷಯವನ್ನು ನಿರೂಪಣೆ ಮಾಡಿದ್ದೀನಿ ಇದೇ ವಾಹಿನಿಯಲ್ಲಿ ಅಂತ ನೆನಪು. ಮುಂದಿನ ಕಾರ್ಯಕ್ರಮಗಳು ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವತ್ತು ಸ್ವಲ್ಪ ಮಟ್ಟಿಗೆ ತಾತ್ಪರ್ಯ ರೂಪದಲ್ಲಿ, ಅಂದರೆ ಪೂರ್ತಿಯಾಗಿ ನಿರೂಪಣೆ ಮಾಡೋದು ವಿಸ್ತಾರವಾಗಿರ್ತಕ್ಕಂಥ ವಿಷಯ ಅದು. ಅದನ್ನು ಸ್ವಲ್ಪ ಆದಷ್ಟು ಸುಲಭವಾದ ರೀತಿಯಲ್ಲಿ, ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ತಾತ್ಪರ್ಯವನ್ನಷ್ಟೇ ಇಲ್ಲಿ ನಿರೂಪಣೆ ಮಾಡಲಿಕ್ಕೆ ಬಯಸ್ತೀನಿ. ಜಲಾಧಿವಾಸ, ಧಾನ್ಯಾಧಿವಾಸ ಇತ್ಯಾದಿಗಳ ಮುಗಿದ ನಂತರದಲ್ಲಿ ಅಲ್ಲಿ ಬಿಂಬ ಅಂದರೆ ಮೂರ್ತಿಯನ್ನು ಜಲದಿಂದ ಎತ್ತುತ್ತಾರೆ. ಜಲದಿಂದ ಎತ್ತಿದ ನಂತರದಲ್ಲಿ ಅದಕ್ಕೆ ಕಂಕಣ ಧಾರಣೆಯನ್ನು ಕೂಡ ಮಾಡ್ತಾರೆ. ಹೀಗೆ ಕಂಕಣ ಧಾರಣೆಯನ್ನು ಆಳ್ತಕ್ಕಂಥದ್ದು ಆದ ನಂತರದಲ್ಲಿ ಆ ಮೂರ್ತಿಗೆ ಅನೇಕ ರೀತಿಯಾಗಿರತಕ್ಕಂತಹ ಯಾವುದನ್ನು ನ್ಯಾಸ ಹೇಳ್ತಕ್ಕಂಥದ್ದು ಮಾಡಲ್ಪಡುತ್ತೆ. ಈ ಅನೇಕ ರೀತಿಯಾಗಿರ್ತಕ್ಕಂಥ ನ್ಯಾಸಗಳು, ಉದಾಹರಣೆಗೆ ಲಿಪಿ ಪಂಕಜನ್ಯಾಸ, ಮೂಲಮಂತ್ರ ನ್ಯಾಸ, ತತ್ವನ್ಯಾಸ, ಹೀಗೆ ಅನೇಕವಾಗಿರತಕ್ಕಂತಹ ನ್ಯಾಸಗಳು ಮಾಡಲ್ಪಡುತ್ತೆ. ಈ ನ್ಯಾಸಗಳಿಗೆಲ್ಲ ಒಂದು ವಿಧಾನ ಇದೆ. ಈ ನ್ಯಾಸಗಳ ಉದ್ದೇಶ ಏನು ಅಂತ ಕೇಳಿದರೆ, ಇಲ್ಲಿ ಹೇಗೆ ಪ್ರಪಂಚ ಹೇಳ್ತಕ್ಕಂಥದ್ದು ಸೃಷ್ಟಿಯಾಗುತ್ತೋ, ಪ್ರಪಂಚ ಹೇಳ್ತಕ್ಕಂಥದ್ದು ಸ್ಥಿತಿಯನ್ನು ಹೊಂದುತ್ತೋ, ಪ್ರಪಂಚ ಹೇಳ್ತಕ್ಕಂಥದ್ದು ಲಯವನ್ನು ಹೊಂದುತ್ತೋ, ಅದೇ ರೀತಿ ಇಲ್ಲಿಯೂ ಕೂಡ ಆ ಮೂರ್ತಿಯಲ್ಲಿ ಪಂಚಭೂತಗಳ ಸೃಷ್ಟಿ, ಪಂಚಭೂತಗಳ ಸ್ಥಿತಿ ಮತ್ತು ಪಂಚಭೂತಗಳ ಲಯ, ಈ ರೀತಿಯಲ್ಲಿ ಏನು ಮಾಡ್ತೀವಿ ಅಂತ ಕೇಳಿದ್ರೆ ಅಲ್ಲಿ ಆವಾಹನೆ ಹೇಳ್ತಕ್ಕಂದರೆ ನ್ಯಾಸಗಳನ್ನು ಮಾಡೋದು ಕಂಡುಬರುತ್ತೆ. ಇಲ್ಲಿ ಉದಾಹರಣೆಗೆ ಲಿಪಿ ಪಂಕಜನ್ಯಾಸ ಅನ್ನೋದಿದೆ. ಲಿಪಿ ಅಂದರೆ ಅಕಾರದಿಂದ ಪ್ರಾರಂಭ ಆಗಿ ಕ್ಷಕಾರದವರೆಗೂ ಏನಾಗುತ್ತೆ, ನ್ಯಾಸ ಹೇಳ್ತಕ್ಕಂಥದ್ದಿದೆ. ವಿಗ್ರಹದ ಭಿನ್ನ ಭಿನ್ನವಾಗಿರತಕ್ಕಂತಹ ಅಂಗಗಳಲ್ಲಿ ಭಿನ್ನ ಭಿನ್ನವಾಗಿರತಕ್ಕಂತಹ ಅಕ್ಷರಗಳನ್ನು ತತ್ತದ್ದೇವತಾತ್ಮಕ, ಅಂದರೆ ಆಯಾ ಅಕ್ಷರಗಳಿಗೂ ಕೂಡ ಪ್ರತ್ಯೇಕವಾಗಿರತಕ್ಕಂಥ ದೇವತೆಗಳ ನಿರೂಪಣೆ ಹೇಳ್ತಕ್ಕಂಥದ್ದಿದೆ. ಆಯಾ ಅಕ್ಷರಗಳಿಂದ ಭಿನ್ನ ಭಿನ್ನವಾಗಿರತಕ್ಕಂತಹ ಆಯಾ ಅಕ್ಷರಗಳಿಗೆ ಅಧಿದೇವತೆಗಳನ್ನು ಧ್ಯಾನ ಮಾಡಿ ವಿಗ್ರಹಗಳಲ್ಲಿ ಅವುಗಳನ್ನು ಸ್ಥಾಪನೆ ಮಾಡೋದು, ಇದನ್ನು ನ್ಯಾಸ ಅಂತ ಹೇಳ್ತೀವಿ. ಈ ರೀತಿಯಾಗಿರತಕ್ಕಂತಹ ನ್ಯಾಸ ಮಾಡೋದರಿಂದ ಏನಾಗುತ್ತೆ ಅಂತ ಕೇಳಿದರೆ, ಬಿಂಬ ಅಂದರೆ ವಿಗ್ರಹ ಯಾವುದಕ್ಕೆ ಯೋಗ್ಯ ಆಗುತ್ತೆ, ಪ್ರಾಣ ಪ್ರತಿಷ್ಠೆಗೆ ಯೋಗ್ಯ ಆಗುತ್ತೆ. ಅದಕ್ಕಾಗಿ ಈ ರೀತಿಯಾಗಿರತಕ್ಕಂಥ ನ್ಯಾಸಗಳು ಕಂಡುಬರುತ್ತೆ. ಅದೇ ರೀತಿ ಎಲ್ಲ ದೇವತೆಗಳಲ್ಲೂ ಇದೇನು ಸಾಮಾನ್ಯವಾಗಿರತಕ್ಕಂತಹ ಕಾರ್ಯಕ್ರಮ ಇವು. ಎಲ್ಲ ದೇವತಾ ಪ್ರತಿಷ್ಠಾಪದಲ್ಲೂ ಇದು ನಡೆಯುತ್ತೆ. ಇಲ್ಲಿ ರಾಮನ ವಿಚಾರ ಬಂದಾಗ
ರಾಮನ ಮೂಲ ಮಂತ್ರದಿಂದಲೂ ಕೂಡ ಏನು ಮಾಡ್ತಾರೆ ಇಲ್ಲಿ, ರಾಮನ ಮೂಲ ಮಂತ್ರದಿಂದಲೇ ಏನು ಮಾಡಬೇಕು, ಇಲ್ಲಿ ನ್ಯಾಸವನ್ನು ಮಾಡಬೇಕು. ರಾಮನ ಮೂಲ ಮಂತ್ರ ನ್ಯಾಸ ಆಗುತ್ತೆ. ಆಮೇಲೆ ರಾಮನ ಯಾವುದು ಭಿನ್ನ ಭಿನ್ನವಾಗಿರತಕ್ಕಂತಹ ರಾಮ ಮಂತ್ರಗಳೇನಿದ್ದಾವೆ ಆ ಎಲ್ಲ ರೀತಿಯಾಗಿರತಕ್ಕಂಥ ರಾಮ ಮಂತ್ರಗಳ ನ್ಯಾಸವನ್ನು ಕೂಡ ಇಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಆನಂತರದಲ್ಲಿ ಭೂತ ಸಂಹಾರ ಹೇಳ್ತಕ್ಕಂಥದ್ದನ್ನು ಒಂದನ್ನು ನೆರವೇರಿಸ್ತಾರೆ. ಇದು ಏನು ಭೂತ ಸಂಹಾರ ಅಂತಂದರೆ ಇದರ ವಿಷಯ ಹೀಗಿದೆ. ಯಾವ ಆಕಾಶಾದಿ ಪಂಚಭೂತಗಳೇನಿದ್ದಾವೆ ಈ ಆಕಾಶಾದಿ ಪಂಚಭೂತಗಳನ್ನು ನಾವು ಹೇಳ್ತಾ ಇರೋದು ಹೇಗೆ ಅದಕ್ಕೆಂದರೆ ಆಕಾಶಾದಿ ಪಂಚಭೂತಗಳು ಕಾರ್ಯ. ಈ ಆಕಾಶಾದಿ ಪಂಚಭೂತಗಳು ಕಾರ್ಯ ಆದರೆ ಆ ಕಾರ್ಯಕ್ಕೊಂದು ಕಾರಣ ಅನ್ನೋದಿರಬೇಕು. ಯಾವುದು ಹಾಗಿದ್ದರೆ ಕಾರಣಗಳು ಅಂತ ಹೇಳಿದರೆ ಆಕಾಶಾದಿ ಪಂಚಮಹಾಭೂತ ರೂಪವಾಗಿರತಕ್ಕಂತಹ ಕಾರ್ಯಗಳಿಗೆ ತನ್ನು ಮಾತ್ರೆಗಳು ಆಯಾ ಭೂತಗಳ ತನ್ನು ಮಾತ್ರೆ ಹೇಳ್ತಕ್ಕಂಥದ್ದು ಏನಾಗುತ್ತೆ ಇಲ್ಲಿ ಕಾರಣ ಆಗುತ್ತೆ. ಹೀಗೆ ಅವುಗಳನ್ನು ಕಾರ್ಯವನ್ನು ಕಾರಣದಲ್ಲಿ ಲಯ ಮಾಡುವುದರ ಮೂಲಕ ಅದನ್ನು ವಿಗ್ರಹದಲ್ಲಿ ಪ್ರತಿಷ್ಠಾಪನೆ ಮಾಡೋದು. ಹೀಗೆ ಈ ರೀತಿ ಭೂತ ಸಂಹಾರ ಹೇಳ್ತಕ್ಕಂಥದ್ದೊಂದು ನ್ಯಾಸವೂ ಕೂಡ ಇಲ್ಲಿ ಕಂಡುಬರುತ್ತೆ. ಅದೇ ರೀತಿ ಭೂತ ಸೃಷ್ಟಿಯೂ ಕೂಡ ಕಂಡುಬರುತ್ತೆ. ಇದೇನು ಭೂತ ಸೃಷ್ಟಿ ಅಂತ ಹೇಳಿದರೆ, ಭೂತ ಸೃಷ್ಟಿ ಅಂತ ಹೇಳಿದರೆ ವಿಗ್ರಹದ ಭಿನ್ನ ಭಿನ್ನವಾಗಿರತಕ್ಕಂತಹ ಅಂಗಗಳಲ್ಲಿ ಇಲ್ಲಿ ಸೃಷ್ಟಿಕ್ರಮ, ಸ್ಥಿತಿಕ್ರಮ ಮತ್ತು ಲಯಕ್ರಮ ಹೇಳ್ತಕ್ಕಂಥದ್ದು ಕಂಡುಬರುತ್ತೆ. ವಿಸ್ತಾರವಾಗಿರತಕ್ಕಂಥ ವಿಷಯ ತಾತ್ಪರ್ಯದಲ್ಲಿ ಹೇಳ್ತೀನಿ. ಸ್ಥಿತಿಯ ಕ್ರಮ ಅಂತಂದರೆ ಪ್ರಾರಂಭದಿಂದ ಪಾದದಿಂದ ಪ್ರಾರಂಭಿಸಿ ಭಿನ್ನ ಭಿನ್ನವಾಗಿರತಕ್ಕಂಥ ಸ್ಥಾನಗಳಲ್ಲಿ ನ್ಯಾಸ ಮಾಡೋದು, ಅಂದರೆ ಆಯಾ ದೇವತಾ ತತ್ವಗಳನ್ನು ಸ್ಥಾಪನೆ ಮಾಡೋದು. ಹೀಗೆ ಆಯಾ ದೇವತಾ ತತ್ವಗಳನ್ನು ಪಾದದಿಂದ ಪ್ರಾರಂಭ ಮಾಡಿ ಶಿರದವರೆಗೂ ಮುಕುಟದವರೆಗೂ ಏನಾಗುತ್ತೆ, ಇದು ಈ ರೀತಿಯಾಗಿರ್ತಕ್ಕಂತಹ ನ್ಯಾಸ ನಡೆಯುತ್ತೆ. ಈ ರೀತಿಯಾಗಿರ್ತಕ್ಕಂತಹ ನ್ಯಾಸ ನಡೆದಾಗ ಅಲ್ಲಿ ಆ ಮೂರ್ತಿ ಏನಾಗುತ್ತೆ, ಪ್ರತಿಷ್ಠೆಗೆ ಪ್ರಾಣ ಪ್ರತಿಷ್ಠೆಗೆ ಯೋಗ್ಯ ಆಗುತ್ತೆ. ನೋಡಿ, ಇವತ್ತು ಮನುಷ್ಯ ಅನ್ನುವನು ಹುಟ್ಟಬೇಕಿದ್ದರೆ ಯಾವ ರೀತಿಯಲ್ಲಿ ಪ್ರಾಣ ಪ್ರತಿಷ್ಠೆಗೆ ತಾಯಿಯ ಗರ್ಭದಲ್ಲಿ ಪ್ರಾಣ ಪ್ರತಿಷ್ಠೆಗೆ ಯೋಗ್ಯವಾದ ನಂತರದಲ್ಲಿ ಏನಾಗುತ್ತೆ, ಪ್ರಾಣ ಪ್ರತಿಷ್ಠೆ ಹೇಳ್ತಕ್ಕಂಥದ್ದು ಉಂಟಾಗತ್ತೆ. ಅದೇ ರೀತಿ ಇಲ್ಲಿಯೂ ಕೂಡ ಯಾವ ರೀತಿ ಕಲ್ಪನೆ ಮಾಡ್ತಾರೆ ಅಂತ ಕೇಳಿದರೆ, ಈ ಭಿನ್ನ ಭಿನ್ನವಾಗಿರತಕ್ಕಂತಹ ಕಾಲದಲ್ಲಿ ಶಿಶು ಅನ್ನೋದು ಕಲೀಲಾಗಿರುತ್ತೆ, ಭ್ರೂಣ ಆಗುತ್ತೆ, ಆಮೇಲೆ ಭಿನ್ನ ಭಿನ್ನವಾಗಿರತಕ್ಕಂಥ ಆಕಾರವನ್ನು ತಾಳುತ್ತೆ, ಆಮೇಲೆ ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹೇಳ್ತಕ್ಕಂಥದ್ದು ಉಂಟಾಗುತ್ತೆ. ಅದೇ ರೀತಿ ಇಲ್ಲಿಯೂ ಕೂಡ ಭಿನ್ನ ಭಿನ್ನವಾಗಿರತಕ್ಕಂತಹ ಭೂತ ಸಂಹಾರಗಳು, ಭೂತ ಸೃಷ್ಟಿ ಈ ರೀತಿಯಾಗಿರ್ತಕ್ಕಂಥ ನ್ಯಾಸಗಳಿಂದ ಏನು ಮಾಡ್ತಾರೆ ಅಂತ ಕೇಳಿದರೆ, ಅಲ್ಲಿ ಪ್ರಾಣ ಪ್ರತಿಷ್ಠೆಗೆ ಯೋಗ್ಯವಾಗಿರ್ತಕ್ಕಂತಹ ರೀತಿಯಲ್ಲಿ ಆ ಬಿಂಬವನ್ನು ಸಿದ್ಧ ಮಾಡ್ತಾರೆ. ಇದೇನು ಸಾಮಾನ್ಯವಾಗಿ ಬಿಂಬದಲ್ಲಿ ಪ್ರಾಣ ಪ್ರತಿಷ್ಠೆ ಆಗುವುದಕ್ಕಿಂತ ಮೊದಲಿನ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥ ಪ್ರಕ್ರಿಯೆಗಳಿವೆಲ್ಲ. ಹೀಗೆ ಬಿಂಬ ಆಗ್ತಕ್ಕಂಥದ್ರಲ್ಲಿ ನ್ಯಾಸಗಳೆಲ್ಲ ಉಂಟಾದ ನಂತರದಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದರೆ, ಇದು ಸಾಮಾನ್ಯವಾಗಿ ಪ್ರತಿಷ್ಠೆಯ ಪೂರ್ವ ದಿನದ ಕಾರ್ಯಕ್ರಮ. ಅಧಿವಾಸ, ಧಾನ್ಯಾಧಿವಾಸ ಇತ್ಯಾದಿಗಳಾದ ನಂತರದಲ್ಲಿ ಈ ಶಯ್ಯಾಧಿವಾಸ ಹೇಳ್ತಕ್ಕಂಥದ್ದು ಮಾಡಲ್ಪಡುತ್ತೆ. ಇದು ಕೂಡ ಏನು, ಈ ಉಳಿದಿರ್ತಕ್ಕಂತಹ ಉಳಿದಿರ್ತಕ್ಕಂಥ ಜಲಾಧಿವಾಸ ಇತ್ಯಾದಿಗಳಿಗೂ ಈ ಶಯ್ಯಾಧಿವಾಸಕ್ಕೂ ಸ್ವಲ್ಪ ಏನಿದೆ ಅಂತ ಕೇಳಿದರೆ ವ್ಯತ್ಯಾಸ ಇದೆ. ಉಳಿದಿರೋ ಅಧಿವಾಸಗಳೆಲ್ಲ ಕೇವಲ ಬಿಂಬ ಶುದ್ಧಿಗೆ, ಅಂದರೆ ವಿಗ್ರಹದ ಶುದ್ಧಿಗೆ ಕಾರಣ. ಆದರೆ ಈ ಶಯ್ಯಾಧಿವಾಸ ಹೇಳ್ತಕ್ಕಂಥದ್ದು ಇದು ಗರ್ಭದಲ್ಲಿ ಇರತಕ್ಕಂತಹ ಒಂದು ಸ್ಥಿತಿ. ಶಿಶು ಹೇಗೆ ಒಂದು ತಾಯಿಯ ಗರ್ಭದಲ್ಲಿರುತ್ತೋ ಅದೇ ರೀತಿ ಈ ಶಯ್ಯಾಧಿವಾಸ ಹೇಳ್ತಕ್ಕಂಥದ್ದು ಗರ್ಭದ ಸ್ಥಿತಿ ಅಂತ ಹೇಳ್ಬೋದು. ಆ ಗರ್ಭದ ಸ್ಥಿತಿಯಲ್ಲಿ ಹೇಗೆ ಪ್ರಾಣ ಪ್ರತಿಷ್ಠೆಗೆ ಯೋಗ್ಯ ಆಗುತ್ತೋ ಅದೇ ರೀತಿ ಶಯ್ಯಾಧಿವಾಸ ಹೇಳ್ತಕ್ಕಂಥದ್ದು ಶಯ್ಯಾಧಿವಾಸದಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದರೆ, ಆ ಶಯ್ಯಾಧಿವಾಸಕ್ಕಿಂತ ಮೊದಲು ಅನೇಕವಾಗಿರ್ತಕ್ಕಂಥ ಸಂಸ್ಕಾರಗಳಿದೆ. ಯಾವ್ಯಾವುದು ಅಂತ ಕೇಳಿದರೆ, ಈಗ ಯಾಗ ಮಂಟಪವನ್ನು ಮಾಡಬೇಕು, ಆ ಮಂಟಪಕ್ಕೆ ಸಂಸ್ಕಾರವನ್ನು ಮಾಡಬೇಕು, ಆ ಮಂಟಪವನ್ನು ತಯಾರು ಮಾಡಲಿಕ್ಕೂ ಕೂಡ ಏನಿದೆ ಆಯಾ ಇತ್ಯಾದಿಗಳು ಕಂಡುಬರುತ್ತೆ.
ಆಯಕ್ಕನುಗುಣವಾಗಿಯೇ ಏನಾಗಿರಬೇಕು, ಆ ಮಂಟಪ ಇರಬೇಕು. ಆ ನಂತರದಲ್ಲಿ 4 ದಿಕ್ಕಿಗೂ ದ್ವಾರಗಳಿರಬೇಕು. ಭಿನ್ನ ಭಿನ್ನವಾಗಿರತಕ್ಕಂತಹ 4 ದಿಕ್ಕುಗಳಿಗೆ ತೋರಣಗಳು ಇರಬೇಕು. ಆ ತೋರಣಗಳು ಕೂಡ ಭಿನ್ನ ಭಿನ್ನವಾಗಿರತಕ್ಕಂತಹ ಮರದ ಎಲೆಗಳಿಂದ ಮಾಡಲ್ಪಟ್ಟಿರಬೇಕು. ಅದಕ್ಕೆ ಭಿನ್ನ ಭಿನ್ನವಾಗಿರತಕ್ಕಂಥ ಹೇಳಲ್ಪಟ್ಟಿದ್ದಾವೆ ಅಂತ ಕೇಳಿದರೆ ಮಾವು ಮತ್ತು ಆಲ, ಅಶ್ವತ್ಥ ಮತ್ತು ಗೋಳಿ ಈ ರೀತಿಯಾಗಿರತಕ್ಕಂತಹ ಅನೇಕ ಅನೇಕ ಮರದ ಎಲೆಗಳಿಂದ ಭಿನ್ನ ಭಿನ್ನವಾಗಿರತಕ್ಕಂತಹ ದಿಕ್ಕುಗಳಲ್ಲಿ ತೋರಣವನ್ನು ಮಾಡಬೇಕು. ಇದಿಷ್ಟೇ ಆಗಲ್ಲ, ಆ ತೋರಣಗಳಿಗೆಲ್ಲ ಏನು ಮಾಡಬೇಕು, ಭಿನ್ನ ಭಿನ್ನವಾಗಿರತಕ್ಕಂಥಲ್ಲಿ ಆ ಮಂಟಪಗಳಿಗೆಲ್ಲ ಏನು ಮಾಡಬೇಕು ಅಂತ ಕೇಳಿದರೆ ದಿಕ್ಪಾಲರನ್ನು ಕೂಡ ಅಲ್ಲ ಆವಾಹನೆ ಮಾಡಬೇಕು, ದ್ವಾರಪಾಲಕರನ್ನು ಆವಾಹನೆ ಮಾಡಬೇಕು. ಹೀಗೆ ಏನು ಕಂಡುಬರುತ್ತೆ ಅಂತ ಕೇಳಿದರೆ ಸಂಪೂರ್ಣವಾಗಿರತಕ್ಕಂತಹ ಯಾಗ ಮಂಟಪ ಏನಾಗಿರುತ್ತೆ ಅಂತ ಕೇಳಿದರೆ ಸಂಪೂರ್ಣ ದೇವಮಯ. ಯಾಗ ಮಂಟಪದ ಪ್ರತಿಯೊಂದು ಭಾಗದಲ್ಲೂ ಕೂಡ ದೇವತೆಗಳನ್ನು ಏನು ಮಾಡ್ತೀವಿ ಅಂತ ಕೇಳಿದರೆ ಆವಾಹನೆ ಮಾಡ್ತೀವಿ, ಪೂಜಿಸ್ತೀವಿ. ಆದ್ದರಿಂದ ಸಂಪೂರ್ಣವಾಗಿರತಕ್ಕಂತಹ ಯಾಗ ಮಂಟಪ ಏನಾಗುತ್ತೆ ಅಂತ ಕೇಳಿದರೆ ದೇವಮಯ ಆಗತ್ತೆ. ಈ ರೀತಿಯಾಗಿರ್ತಕ್ಕಂಥ ದೇವಮಯವಾಗಿರತಕ್ಕಂತಹ ಯಾಗ ಮಂಟಪದಲ್ಲಿ ಏನು ಮಾಡ್ತಾರೆ, ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಆ ವೇದಿಕೆಯಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದರೆ ಶಯ್ಯಾಧಿವಾಸವನ್ನು ಮಾಡ್ತಾರೆ. ಈ ಶಯ್ಯಾಧಿವಾಸಕ್ಕಿಂತ ಮೊದಲು ಕೆಲವಷ್ಟು ಆಗಮುಕ್ತ ವಿಧಾನಗಳು ಇದೆ. ಅವುಗಳನ್ನು ಕೂಡ ಕುಂಬೇಶ ಪ್ರತಿಷ್ಠೆ, ಕರ್ಕರಿ ಪ್ರತಿಷ್ಠೆ, ನಿದ್ರಾಕಲಶ ಪ್ರತಿಷ್ಠೆ ಇವುಗಳು ಕೂಡ ಆಗುತ್ತೆ. ಇವುಗಳ ಪ್ರಯೋಜನ ಎಲ್ಲಿ ಈ ನಿದ್ರಾಕಲಶ ಮತ್ತು ಕರ್ಕರಿ ಕಲಶ ಇವುಗಳ ಪ್ರಯೋಜನ ಎಲ್ಲ ಯಾವಾಗ ಅಂತ ಕೇಳಿದರೆ ಅವು ಪ್ರಾಣ ಪ್ರತಿಷ್ಠೆ ಆದ ನಂತರದಲ್ಲಿ ಇವುಗಳ ಅಭಿಷೇಕ ಆಗ್ತಕ್ಕಂಥದ್ದು ಬರುತ್ತೆ. ಇಲ್ಲಿ ಇವುಗಳ ಪ್ರತಿಷ್ಠೆ ಮಾತ್ರ ಉಂಟಾಗುತ್ತೆ. ಹೀಗೆ ಏನು ಅಂತ ಕೇಳಿದರೆ ಇದು ಪೂರ್ವ ದಿನದ ಒಂದು ಕಾರ್ಯಕ್ರಮ. ಈ ಪೂರ್ವ ದಿನದ ಕಾರ್ಯಕ್ರಮ ಏನಿದೆ, ಈ ಪೂರ್ವ ದಿನದ ಕಾರ್ಯಕ್ರಮ ಇದಿಷ್ಟಕ್ಕೆ ಮುಗಿಯಲ್ಲ. ಇಲ್ಲಿವರೆಗೆ ಅಂತ ಕೇಳಿದರೆ ನೀವು ಹೇಗೆ ವಿಗ್ರಹದಲ್ಲಿ ಭೂತೋಪಸಂಹಾರ, ಭೂತ ಸೃಷ್ಟಿ ಇತ್ಯಾದಿಗಳೆಲ್ಲ ಆಗುತ್ತೋ ಅದೇ ರೀತಿ ಈ ವಿಗ್ರಹದ ಪ್ರತಿಷ್ಠಾಪನೆಗಿಂತ ಮೊದಲು ಏನಾಗಬೇಕು, ಹಲವಾರು ರೀತಿಯಾಗಿರತಕ್ಕಂತಹ ಮಂತ್ರಗಳನ್ನು ಕೂಡ ಇಲ್ಲಿ ಮಂತ್ರಗಳಿಂದ ಹೋಮವೂ ಕೂಡ ಹೇಳಲ್ಪಟ್ಟಿದೆ. ಈಗ ಉದಾಹರಣೆಗೆ ಇದು ರಾಮನಿಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಕಾರ್ಯಕ್ರಮ ಆಗಿರುವುದರಿಂದ ಇಲ್ಲಿ ರಾಮ ಪೂರ್ವತಾಪಿನಿ ಉಪನಿಷತ್ತು ಮತ್ತು ರಾಮ ಉತ್ತರತಾಪಿನಿ ಉಪನಿಷತ್ತು ಈ ರೀತಿಯಾಗಿರತಕ್ಕಂಥ ರಾಮ ರಹಸ್ಯೋಪನಿಷತ್ತು ಇವುಗಳಲ್ಲೆಲ್ಲ ಏನು ಮಾಡಿದೆ ಅಂತ ಕೇಳಿದರೆ ರಾಮನ ಅನೇಕ ಪರಿವಾರ ದೇವತೆಗಳನ್ನು ಕೂಡ ನಿರೂಪಣೆ ಮಾಡಿದೆ. ಈ ಪರಿವಾರ ಪ್ರತಿ ದೇವರಿಗೂ ಕೂಡ ಬೇರೆ ಬೇರೆ ರೀತಿಯಾದಂಥ ಪೂಜೆಗಳು. ಹೌದು, ಈಗ ಉದಾಹರಣೆಗೆ ಹೇಳ್ತೀನಿ. ಈಗ ರಾಮ ಅಂತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಶ್ರೀರಾಮ ಅನ್ನೋದು ಪ್ರಧಾನವಾಗಿರತಕ್ಕಂತಹ ದೇವತೆ. ಅದೇ ರೀತಿಯಾಗಿ ಸೀತೆ, ಹನುಮಂತ, ವಿಭೀಷಣ, ಆಮೇಲೆ ಭರತ, ಶತ್ರುಘ್ನ ಇವರನ್ನೂ ಕೂಡ ಏನು ಮಾಡಬೇಕು ಅಂತ ಅಲ್ಲಿ ಸ್ಥಾಪನೆ ಆಗಬೇಕು, ಅವರನ್ನು ಕೂಡ ಪೂಜೆ ಮಾಡಬೇಕು ಹೇಳ್ತಕ್ಕಂಥ ನಿರೂಪಣೆ ಕಂಡುಬರುತ್ತೆ. ಹೀಗಿರುವಾಗ ಏನು ಮಾಡ್ತಾರೆ ಅಂತ ಕೇಳಿದರೆ ಈಗ ವಾಹಿನಿಗಳಲ್ಲೆಲ್ಲ ನಾವು ಈಗ ನೋಡ್ತಾ ಇರೋ ಪ್ರಕಾರ ಬಹುಶಃ ನನಗನ್ನಿಸೋದು ಏನು ಅಂತ ಕೇಳಿದರೆ ರಾಮ ಪೂರ್ವೋತ್ತರ ತಾಪಿನಿ ಉಪನಿಷತ್ತುಗಳಲ್ಲಿ ರಾಮನ ಪ್ರತಿಷ್ಠೆಯನ್ನು ಯಾವ ರೀತಿ ಮಾಡಬೇಕು, ರಾಮನ ಉಪಾಸನೆಯನ್ನು, ರಾಮನ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದಾರೋ ಆ ರೀತಿಯ ಒಂದು ಸಂಪ್ರದಾಯದಲ್ಲಿ ನಡೀತಾ ಇರೋ ರೀತಿ ಅನಿಸುತ್ತೆ. ನನ್ನ ಊಹೆ ಮಾಡಬೇಕು ಅಷ್ಟೇ, ಯಾವ ರೀತಿ ಸರಿಯಾಗಿ ಗೊತ್ತಿಲ್ಲ ಅದು. ಆದರೆ ಪರಿಸ್ಥಿತಿ ನೋಡಿದಾಗ ಹಾಗೆ ಅನಿಸುತ್ತೆ. ಇಲ್ಲಿ ಸೀತಾಮಂತ್ರ ಹೋಮ ಹೇಳ್ತಕ್ಕಂಥದ್ದು ಕೂಡ ನಿರೂಪಣೆ ಮಾಡಲ್ಪಟ್ಟಿದೆ. ಅದೇ ರೀತಿ ಭರತ ಮಂತ್ರ ಹೋಮ, ಶತ್ರುಘ್ನ ಮಂತ್ರ ಹೋಮ, ಅದೇ ರೀತಿಯಲ್ಲಿ ಹನುಮಂತನ ಮಂತ್ರದ ಹೋಮ ಇವೆಲ್ಲವೂ ಕೂಡ ಏನಾಗಿದೆ ಅಂತ ಕೇಳಿದರೆ ನಿರೂಪಣೆ ಮಾಡಲ್ಪಟ್ಟಿದೆ. ಇವೆಲ್ಲ ಯಾವಾಗ ಮಾಡಬೇಕು ಅಂತ ಕೇಳಿದರೆ ರಾಮನ ಪ್ರಾಣ ಪ್ರತಿಷ್ಠೆ ಆಗೋದಕ್ಕಿಂತ ಮೊದಲೇ ಏನಾಗಬೇಕು, ಇವೆಲ್ಲ ನಡಿಬೇಕು. ಇವು ಅಂದರೆ ಈ 4 ರಿಂದ 5 ದಿನ ಏನು ನಡ್ಕೊಂಡು ಬರ್ತಾ ಇದೆ. ಹೀಗೆ ನೀವು ನೋಡಿರ್ಬೋದು, ಅಲ್ಲಿ ಅನೇಕ ಈಶ್ವರ ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ ಹೇಳ್ತಕ್ಕಂಥ ಸುದ್ದಿಯನ್ನು ನಾವು ಕೇಳಿದ್ದೀವಿ. ರಾಮ ಉತ್ತರ ತಾಪಿನಿ ಉಪನಿಷತ್ತಲ್ಲಿ ಆ ರೀತಿ ಕಂಡು ಬರುತ್ತೆ. ಅಲ್ಲೇನು ಅಂತ ಕೇಳಿದ್ರೆ ಅಸಂಖ್ಯವಾಗಿರತಕ್ಕಂತಹ ಲಿಂಗಗಳನ್ನು ಕೂಡ ಏನು ಮಾಡ್ಬೋದು, ಸ್ಥಾಪನೆ ಮಾಡಬಹುದು ಹೇಳ್ತಕ್ಕಂಥ ವಿವರಣೆಗಳು ಕಂಡುಬರುತ್ತೆ. ಹೀಗಾಗಿ ಅದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ಅಂತ ಕೇಳಿದರೆ ಈ ಎಲ್ಲ ಕಾರ್ಯಕ್ರಮಗಳು ಅಲ್ಲೇ ಬಹುಶಃ ನಡೆಯುತ್ತೆ. ಯಾಕೆಂತ ಕೇಳಿದರೆ ವಿಧಿ ಆಗಿದೆ. ಈಗ ಏನು ಇಲ್ಲಿ ಶಯ್ಯಾ ವಿಧಾನವನ್ನು ಹೇಳ್ತಾ ಇದ್ವಿ. ಹೀಗೆ ಭಿನ್ನ ಭಿನ್ನವಾಗಿರತಕ್ಕಂತಹ ದೇವತೆಗಳೆಲ್ಲರ
ಮಂತ್ರದಿಂದ ಹೋಮ ಮಾಡಿದಾಗ ಸಂಪೂರ್ಣವಾಗಿರತಕ್ಕಂತಹ ಅಯೋಧ್ಯೆಯೇ ಏನಾಗುತ್ತೆ ಅದಕ್ಕೆ ದೇವತಾಮಯ ಆಗತ್ತೆ. ಆ ಎಲ್ಲ ದೇವತೆಗಳ ಸಾನ್ನಿಧ್ಯದಲ್ಲಿ ಉಂಟಾಗುತ್ತೆ. ಯಾಕೆಂದರೆ ಕೇಳಿದರೆ ದೇವತೆಗಳೆಲ್ಲರೂ ಕೂಡ ಮಂತ್ರಾಧೀನವಾಗಿರ್ತಾರಂತೆ. ದೇವತೆಗಳು ಮಂತ್ರಾಧೀನ ಆಗಿರೋದರಿಂದ ಯಾವ ಯಾವ ದೇವತೆಗಳ ಸಂಬಂಧಿಯಾಗಿರ್ತಕ್ಕಂತಹ ಮಂತ್ರಗಳ ಅನುಷ್ಠಾನ ನಡೆಯುತ್ತೋ ಆ ಎಲ್ಲ ದೇವತೆಗಳ ಸಾನ್ನಿಧ್ಯ ಅಲ್ಲಿ ಉಂಟಾಗತ್ತೆ. ಹೀಗಿರೋದರಿಂದ ಅಲ್ಲಿ ಈಗ ಸೀತಾ ಮಂತ್ರ ಹೋಮ, ಆಮೇಲೆ ಶತ್ರುಘ್ನ ಮಂತ್ರ ಹೋಮ, ಭರತ ಮಂತ್ರ ಹೋಮ ಇತ್ಯಾದಿಗಳೆಲ್ಲವೂ ಅಲ್ಲಿ ಇವತ್ತು ಪ್ರತಿಷ್ಠಾ ಪೂರ್ವ ದಿನ ಆಗಿರೋದರಿಂದ ಇವೆಲ್ಲವೂ ಕೂಡ ಅಲ್ಲಿ ಮುಗಿದಿರಬೇಕು ಅಥವಾ ಆಚರಣೆ ಆಗ್ತಾ ಇರಬೇಕು ಅಂತ ಹೇಳ್ಬೋದು. ಹೀಗಿರೋದ್ರಿಂದ ಇಡೀ ಅಯೋಧ್ಯೆ ಇರ್ತಕ್ಕಂಥದ್ದು ಏನಾಗಿದೆ ಅಲ್ಲಿ ರಾಮಮಯ ಆಗಿದೆ. ಹೀಗಿವೆಲ್ಲ ಆದ ನಂತರದಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಈ ಶಯ್ಯಾಧಿವಾಸ ಅನ್ನೋದು ನೆರವೇರಿಸಲ್ಪಡುತ್ತೆ. ಅಂದರೆ ಒಂದು ಕಡೆಯಲ್ಲಿ ಮಂತ್ರಗಳ ಅನುಷ್ಠಾನ ಹೇಳ್ತಕ್ಕಂಥದ್ದು ನಡೀತಾ ಇರುತ್ತೆ, ಇನ್ನೊಂದು ಕಡೆಯಲ್ಲಿ ಆಗಮುಕ್ತವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಕೂಡ ಯಾವ್ಯಾವ ಕಾಲಕ್ಕೆ ಯಾವ್ಯಾವುದು ನಡೀಬೇಕು ಅದೆಲ್ಲವೂ ಕೂಡ ನಡೀತಾ ಇರುತ್ತೆ. ಆದರೆ ಪ್ರತಿಷ್ಠಾ ಪೂರ್ವ ದಿನದ ಒಳಗಡೆ ಏನಾಗಬೇಕು ಅಂತ ಕೇಳಿದರೆ ಇದಿಷ್ಟು ಕಾರ್ಯಕ್ರಮಗಳು ಮುಗಿಬೇಕು. ಇಲ್ಲಿ ಶಯ್ಯಾಧಿವಾಸ ಹೇಳ್ತಕ್ಕಂಥದ್ದು ಉಂಟಾದಾಗ ಸಂಪೂರ್ಣವಾಗಿರತಕ್ಕಂತಹ ವೇದಿಕೆಯನ್ನು ಒಂದು ಗರ್ಭ ಹೇಳ್ತಕ್ಕಂತಹ ದೃಷ್ಟಿಯಲ್ಲಿ ಇಟ್ಕೊಂಡು ಏನು ಮಾಡ್ತಾರೆ ಅದಕ್ಕೆ ಸಂಪೂರ್ಣ ವೇದಿಕೆಯನ್ನು ನಾನಾ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅಲಂಕಾರ ಮಾಡ್ತಾರೆ. ಅಂದ್ರೆ ಮುಂದೆ ಬರುವಂತ ಭಕ್ತರು ದೇವರನ್ನ ಬೇಡಿದ್ರೆ ಕೊಡುವಂತ ಫಲಗಳು ಕೂಡ ತುಂಬಾ ಮುಖ್ಯ. ಉದ್ದೇಶ ಅದೇನೆ. ಏನು ಪ್ರಾಣ ಪ್ರತಿಷ್ಠೆ ಆದ ನಂತರದಲ್ಲೂ ಕೂಡ ಎಲ್ಲ ಏನಾಗುತ್ತೆ, ಎಲ್ಲ ಏನು ನ್ಯಾಸಗಳು ಕೂಡ ನಡೆಯುತ್ತೆ. ಇವುಗಳ ಮೂಲ ಉದ್ದೇಶ ಏನು ಅಂತ ಕೇಳಿದರೆ ಯಾವುದೇ ಒಂದು ಭಕ್ತ ಬಂದು ಏನನ್ನೇ ಬೇಡಿದರೂ ಕೂಡ ಅದನ್ನು ನೀಡಲಿಕ್ಕೆ ಅಲ್ಲ ದೇವತಾ ಸಾನ್ನಿಧ್ಯ ಇರಬೇಕು. ಆ ಉದ್ದೇಶಕ್ಕಾಗಿ ಇವೆಲ್ಲವೂ ಕೂಡ ಮಾಡಲ್ಪಡುತ್ತೆ. ಈಗ ಉದಾಹರಣೆಗೆ ಈಗ ನಮ್ಮಲ್ಲಿ ಹೇಗೆ ಇಂದ್ರಿಯಗಳಿದಾವೋ, ನಮಗೆ ಹೇಗೆ ಚಕ್ಷುರಾದಿ ಕಣ್ಣು ಕಿವಿ ಮೂಗು ಮೊದಲಾಗಿರ್ತಕ್ಕಂತಹ ಇಂದ್ರಿಯಗಳಿದಾವೋ ಅದೇ ರೀತಿ ದೇವತೆಯಲ್ಲೂ ಕೂಡ ಏನು ಮಾಡಲ್ಪಡುತ್ತೆ, ಇಂದ್ರಿಯಗಳ ನ್ಯಾಸವೂ ಕೂಡ ಮಾಡಲ್ಪಡುತ್ತೆ. ನಮಗೆ ಹೇಗೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಈ ರೀತಿಯಾಗಿರ್ತಕ್ಕಂತಹ ಒಂದು ಆಂತರಂಗಿಕವಾಗಿರತಕ್ಕಂತಹ ವ್ಯವಸ್ಥೆ ಅನ್ನೋದು ಏನಿದೆ, ದೇವತೆಯಲ್ಲೂ ಕೂಡ ಏನು ಮಾಡ್ತಾರೆ ಅಂತ ಕೇಳಿದರೆ ಅದನ್ನೇ ತತ್ವನ್ಯಾಸ ಅಂತ ಹೇಳ್ತಾರೆ. ಅದೇ ರೀತಿ ಆ ಏನು ಜೀವ, ಆಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇವುಗಳೆಲ್ಲ ಕೂಡ ಅಲ್ಲಿ ಏನು ಮಾಡಲ್ಪಡುತ್ತೆ, ನ್ಯಾಸ ಮಾಡಲ್ಪಡುತ್ತೆ. ಎಲ್ಲಿ ನ್ಯಾಸ ಮಾಡಲ್ಪಡುತ್ತೆ ಅಂದರೆ ಮನಸ್ಸು ಕೇವಲ ಮನಸ್ಸಾಗಿ ನ್ಯಾಸ ಮಾಡಲ್ಪಡುತ್ತಾ, ಇಂದ್ರಿಯಗಳು ಕೇವಲ ಇಂದ್ರಿಯ ರೂಪದಲ್ಲಿ ನ್ಯಾಸ ಮಾಡಲ್ಪಡುತ್ತಾ ಅಂತ ಕೇಳಿದರೆ ಹಾಗಲ್ಲ. ಇದರ ಸ್ವರೂಪ ಏನು ಅಂತ ಕೇಳಿದರೆ ಈಗ ಇಂದ್ರಿಯ ಅಂತ ಚಕ್ಷುರಾದಿ ಕಣ್ಣು ಕಿವಿ ಮೂಗು ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳು ಪಂಚಜ್ಞಾನೇಂದ್ರಿಯಗಳು. ಈ ಪಂಚಜ್ಞಾನೇಂದ್ರಿಯಗಳು ಅಲ್ಲಿ ಪ್ರತಿಷ್ಠಾಪಿಸಲ್ಪಡುತ್ತೆ, ಅಲ್ಲಿ ನ್ಯಾಸ ಮಾಡಲ್ಪಡುತ್ತೆ. ಅಂದರೆ ಏನರ್ಥ, ಪಂಚ ಇಂದ್ರಿಯಗಳಿಗೆ ಅಧಿಷ್ಠಾತ್ರವಾಗಿರತಕ್ಕಂತಹ ದೇವತೆಗಳ ನ್ಯಾಸ ಅಲ್ಲಾಗಿದೆ. ಸರಿ ಗುರುಗಳೇ, ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ. ನಮ್ಮ ಜೊತೆ ಈಗ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್, ವೇದ ಆಗಮಶಾಸ್ತ್ರ ಪಂಡಿತರು ಕೂಡ ಮೈಸೂರಿಂದ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಗುರುಗಳೇ. ನಮಸ್ಕಾರ. ನಮಸ್ಕಾರ ದಿವ್ಯಾ. ನಾಳೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಐತಿಹಾಸಿಕ ದಿನ. ನಾಳೆ ಬಾಲರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದೆ. ಗುರುಗಳೇ, ಈಗ ಸಾಮಾನ್ಯ ಜನರಿಗೆ ಅರ್ಥ ಆಗಬೇಕು ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಏನು? ಪ್ರಾಣ ಪ್ರತಿಷ್ಠಾಪನೆ ಅಂತಂದ್ರೆ ಏನು ಅನ್ನೋದು ಸಾಮಾನ್ಯ ಜನರಿಗೆ ಅರ್ಥ ಆಗಬೇಕು ಅನ್ನೋದಾದ್ರೆ ಮೊದಲು ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಶರೀರವನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಶರೀರ ಅಂತಂದ್ರೇನು ಅಂತಂದ್ರೆ 24 ತತ್ವಗಳಿಂದ ಕೂಡಿರುವಂತಹ ಒಂದು ಮಣ್ಣಿನ ಶರೀರ. ನಾನು ಯಾರು? ನಾನು ಮಣ್ಣು. ನೀವು ಯಾರು? ನೀವು ಮಣ್ಣು. ಪ್ರಪಂಚದಲ್ಲಿರುವುದೆಲ್ಲ ಮಣ್ಣೆ. ಇದೇನಿದು ಹಿಂಗೆ ಹೇಳ್ಬಿಟ್ರಲ್ಲ ನೀವು ಅಂತ ಕೇಳಿದ್ರೆ, ನೀವು ಊಟ ಮಾಡ್ತಾ ಇದ್ದೀರಿ, ಇವತ್ತು ಬೆಳಗ್ಗೆ ಏನೋ ಊಟ ಮಾಡಿ ಬಂದ್ರಿ, ನಾನು ಏನೋ ತಗೊಂಡೆ. ಯಾವುದರಿಂದ ಬಂತದು? ಬಾಳೆಹಣ್ಣು ಅಂತೀವಿ, ಅದು ಮಣ್ಣಿನಿಂದ ಬಂತು. ಬಾಳೆಹಣ್ಣನ್ನು ಮತ್ತೆ ಹಾಕಿದ್ರೆ ಏನಾಗುತ್ತೆ? ಅದು ಮಣ್ಣಾಗುತ್ತೆ. ಸೊ ಹಾಗೆ ಪ್ರಪಂಚದಲ್ಲಿರುವ ಎಲ್ಲಾ ವಸ್ತುಗಳು ಅಂದ್ರೆ ಅನ್ನ, ಅಕ್ಕಿ, ಬಾಳೆಹಣ್ಣು, ಗೋಧಿ, ರಾಗಿ ಎಲ್ಲ ಬಂದಿರೋದು ಮಣ್ಣಿನಿಂದ. ಆದ್ರೆ ಮಣ್ಣಿನ ವಿವಿಧ ಭೇದಗಳು. ನಾವೆಲ್ಲಿಂದ ಬಂದಿದ್ದೀವಿ? ನಾವು ಮಣ್ಣಿನಿಂದಾನೇ ಬಂದಿದ್ದೀವಿ. ನಮ್ಮನ್ನ ತಗೊಂಡೋಗಿ ಹಾಕಿದ್ರೆ ಏನಾಗ್ತದೆ? ಮತ್ತೆ ಮಣ್ಣೆ ಹಾಕ್ತೀವಿ. ಸೊ ಹಾಗಿದ್ರೆ
ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಈ ಶರೀರ ನಿರ್ಮಾಣ ಆಗಿರೋದು ಮಣ್ಣಿನಿಂದ. ಈಗ ರಾಮಲಲ್ಲ ವಿಗ್ರಹ ಬಂದಿರೋದೆಲ್ಲಿಂದ? ಅದು ಕೂಡ ಮಣ್ಣಿನ ಘನೀಕೃತ ಭಾವ, ಅಂದ್ರೆ ಕಲ್ಲು ಬಂಡೆ, ಅದು ಕೂಡ ಮಣ್ಣಿನಿಂದಾನೇ ಬಂದಿದೆ. ಅಲ್ಲಿಗೆ ನಮ್ಮ ಶರೀರ ಮತ್ತು ಅವನ ಶರೀರ ಎರಡು ಒಂದೇ ಆಯಿತು. 24 ತತ್ವಗಳಿಂದ ಕೂಡಿದ್ರೆ ಅದನ್ನ ಶಾಸ್ತ್ರಬದ್ಧವಾಗಿ ಹೇಳ್ಬೇಕಾದ್ರೆ ಚತುರ್ವಿಂಶತಿ ತತ್ವಾತ್ಮಿಕ ಪ್ರಕೃತಿ ಅಂತ ಕರಿತೀವಿ. ಈಗ ತಾನೇ ನಮ್ಮ ಸುಬ್ರಹ್ಮಣ್ಯ ಭಟ್ರು ಹೇಳ್ತಾ ಇದ್ರು, ಏನಂತ, 24 ತತ್ವಗಳು ಯಾವ್ಯಾವುದು ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಪಂಚಭೂತಗಳು, ಅಹಂಕಾರ, ಚಿತ್ತ, ಮನಸ್ಸು ಮತ್ತು ಬುದ್ಧಿ, ಇದೆಲ್ಲ ಸೇರಿ 24 ಆಯ್ತು. ಈಗ ಈ 24 ಇದ್ರೆ ಸಾಕಾ? 24 ಇದ್ರೆ ಅದರಲ್ಲಿ ಜೀವ ಇಲ್ಲದೆ ಹೋದ್ರೆ ಏನಂತ ಕರಿತೀರಿ? ಅದನ್ನ ಬೇರೆ ತರ ಕರಿತೀವಿ. ಜೀವ ಇದೆ ಅಂತಂದ್ರೆ ಮಾತ್ರ ಅಲ್ಲಿಗೆ ಬೆಲೆ. ಜೀವ ಇಲ್ಲ ಅಂದ್ರೆ ಈ 24 ತತ್ವ ಇದ್ರೂನು ಅದನ್ನ ಮಣ್ಣು ಅಂತ ಕರಿತೀರಿಯೇ ಹೊರತು ವ್ಯಕ್ತಿ ಅಂತ ಕರೆಯಲ್ಲ. ಅಲ್ಲಿಗೆ ಅದರೊಳಗಡೆ ಒಂದು ಜೀವ ಬೇಕು. ಆ ಜೀವವೇ ನಮ್ಮ ಪ್ರಾಣ, ನಮ್ಮೊಳಗಡೆ ನಿಮ್ಮೊಳಗಡೆ ಇರುವಂತಹ ಪ್ರಾಣ. ನಾವು ಅದರಿಂದಾನೇ ಮಾತಾಡ್ತಾ ಇದ್ದೀವಿ. ಈ ಜೀವದ ಒಳಗಡೆ ಇನ್ನೊಂದಿದೆ, ಅದು ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ. ಇದು ತತ್ವ. ಒಟ್ಟಿನಲ್ಲಿ 24 ತತ್ವಗಳು ರಾಮಲಲ್ಲ ವಿಗ್ರಹ, 25ನೇ ತತ್ವ ಜೀವ, 26ನೇ ತತ್ವ ಒಳಗಡೆ ಇರುವ ಅಂತರ್ಯಾಮಿಯಾದ ಪರಮಾತ್ಮ. ಈಗ ಪ್ರಾಣ ಪ್ರತಿಷ್ಠೆ ಅಂದ್ರೆ ಏನು ಅಂತಂದ್ರೆ 24 ತತ್ವಗಳಿಂದ ಕೂಡಿದ ರಾಮಲಲ್ಲಾಗೆ 25ನೇ ತತ್ವವಾದಂತಹ ಜೀವ ತತ್ವವನ್ನ ಅದರಲ್ಲಿ ಇಡೋದೇ ಪ್ರಾಣ ಪ್ರತಿಷ್ಠೆ. ಆವಾಗ ಅದು ಕೂಡ ನಮ್ಮಷ್ಟೇ ಶಕ್ತಿ ಉಳ್ಳದ್ದಾಗುತ್ತೆ. ಅಂದ್ರೆ ಶಕ್ತಿ ಅಂದ್ರೆ ಏನು? ನಮ್ಮಷ್ಟೇ ಒಂದು ಜೀವವಿರುವಂತಹ ರೀತಿಯಲ್ಲಿ ಅದು ವರ್ತಿಸುತ್ತೆ. ಅದಕ್ಕೆ ಮಂತ್ರಮಯ ಶರೀರ ಅಂತ ಹೆಸರು. ನಮ್ದಕ್ಕೆಲ್ಲ ಮಣ್ಣಿನ ಶರೀರ, ಭಗವಂತನಿಗೆ ಮಂತ್ರಮಯ ಶರೀರ. ಆದ್ರಿಂದನೇ ಮಂತ್ರದಿಂದ ನ್ಯಾಸವನ್ನ ಮಾಡಲಾಗುತ್ತೆ. ಮತ್ತು ಆ ಮಂತ್ರವೂ ಕೂಡ ಅಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂತಹ ರಾಮ ಮಂತ್ರದಿಂದ ಒಳಗಡೆ ಇಡಲಾಗುತ್ತೆ. ಮತ್ತು ಅಲ್ಲಿ ಪರಮಾತ್ಮ ಸಾಕ್ಷಾತ್ ಶ್ರೀಮನ್ನಾರಾಯಣ ಶ್ರೀರಾಮಚಂದ್ರ ಅಲ್ಲಿ ಪ್ರಾಣ ಪ್ರತಿಷ್ಠೆ ಆದ ನಂತರ ಅಲ್ಲಿ ಆವಿರ್ಭಾವ ಆಗ್ತಾನೆ. ಅಲ್ಲಿಗೆ ಪರಿಪೂರ್ಣವಾದಂತಹ ಸಾಕ್ಷಾತ್ ಶ್ರೀರಾಮಚಂದ್ರ ರಾಮಲಲ್ಲ ಒಳಗಡೆ ಕಾಣಿಸ್ಕೊಳ್ತಾನೆ. ಇದು ಪ್ರಾಣ ಪ್ರತಿಷ್ಠೆಯ ಅತ್ಯಂತ ಸರಳಾರ್ಥಗಳು. ತಾವೇನಾದ್ರೂ ಕೇಳಿದ್ರೆ ನಾನು ಹೇಳ್ತೀನಿ. ಗುರುಗಳೇ, ಈ ಮೂರ್ತಿಯ ಪ್ರತಿಷ್ಠಾಪನೆ ಎಷ್ಟು ಮುಖ್ಯ ಆಗತ್ತೆ? ಆ ಸಂದರ್ಭದಲ್ಲಿ ನಡೆಯುವಂತ ಪೂಜೆಗಳು ಎಷ್ಟು ಮುಖ್ಯ ಅಂತ? ಈಗ ಎಲ್ಲವೂ ಕೂಡ ಮಂತ್ರಮಯವಾದ ಶರೀರದಿಂದ ಕೂಡಿದೆ. ಹೇಗೆ ನಮ್ಮ ಆತ್ಮವಿಲ್ಲದ ಜೀವವಿಲ್ಲದ ಶರೀರಕ್ಕೆ ಪ್ರಯೋಜನವಿಲ್ಲವೋ ಅದೆಲ್ಲ ಚೆನ್ನಾಗಿರ್ಬೋದು, ಅದು ನೋಡೋದಕ್ಕೆ ಚೆನ್ನಾಗಿರ್ಬೋದು, ಅಥವಾ ಅದರಲ್ಲಿ ಎಲ್ಲವೂ ಇರ್ಬೋದು. ಇವಾಗ ನಾನು ಇನ್ನೂ ಹೇಳ್ತೀನಿ, ಕೆಲವು ವ್ಯಕ್ತಿಗಳಿಗೆ ಸ್ವಲ್ಪ ಬುದ್ಧಿ ವೈಕಲ್ಯ ಉಂಟಾಗಿರುತ್ತೆ, ಅವನಿಗೆಲ್ಲ ಚೆನ್ನಾಗಿರುತ್ತೆ, ಆದ್ರೆ ಸ್ವಲ್ಪ ಬುದ್ಧಿಯಲ್ಲಿ ವ್ಯತ್ಯಾಸ ಆಗೋದ್ರಿಂದ ಅವನು ಸಮಾಜದಲ್ಲಿ ಅರ್ಹನಾಗೋದಿಲ್ಲ. ಅಂದ್ರೆ ಬುದ್ಧಿ ಇಂಪಾರ್ಟೆಂಟ್ ಆಯ್ತು. ಒಬ್ರಿಗೆ ಯಾರಿಗೋ ಕಣ್ಣಿಲ್ಲ ಅಂತಂದ್ರೆ ಅವರು ಎಲ್ಲ ಇರುತ್ತೆ ಅವ್ರಿಗೆ ಪಾಪ, ಆದ್ರೆ ಸ್ವಲ್ಪ ಅವ್ರಿಗೆ ಸಮಾಜದಲ್ಲಿ ಅವ್ರ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಹಾಗೆ ಒಂದು ಮೂರ್ತಿ ಅಂತಂದ್ರೆ ಅದರಲ್ಲಿ ಎಲ್ಲವೂ ಸರಿಯಾಗಿದ್ದಾಗ ಮಾತ್ರ, ಅದರಲ್ಲಿ ಒಂದು ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದಾಗ ಮಾತ್ರ ಅದು ತನ್ನ ಭಕ್ತರಿಗೆ ಅದು ಇಷ್ಟಾರ್ಥಗಳನ್ನು ಕೊಡುತ್ತೆ ಅನ್ನೋದು ಆಗಮಶಾಸ್ತ್ರದ ನಿರ್ಣಯ. ಈಗ ಆಗಮಶಾಸ್ತ್ರದ ವಿಚಾರಗಳನ್ನು ಹೇಳಬೇಕಾದ್ರೆ ಇವಾಗ ಕಲ್ಲಿನ ಮುಂದೆ ಪ್ರಾರ್ಥನೆಯನ್ನ ಮಾಡಿದ್ರೆ ಪ್ರಯೋಜನ ಆಗತ್ತೆಯೇ ಅಂತ ಬಹಳ ಜನ ಆಕ್ಷೇಪ ನೋಡೋದು ಕೇಳ್ಬೋದು. ನಾವು ಜನ ಏನ್ ಮಾಡ್ತಾ ಇರ್ತಾರೆ, ತಾವೇ ಮಾಡಿದ ಕಲ್ಲಿಗೆ ತಾವೇ ಪ್ರಾರ್ಥನೆಯನ್ನ ಮಾಡಿದ್ರೆ ಇದು ಪ್ರಯೋಜನ ಆಗುತ್ತಾ ಅಂತ ಎಲ್ಲ ಕೇಳ್ತಾರೆ. ಇದು ಅರ್ಥವಿಲ್ಲದೆ ಇರುವಂತಹ ವಾದ. ಯಾಕೆಂದ್ರೆ ಅದನ್ನ ಕಲ್ಲು ಅಂತ ಅನ್ಕೊಳ್ಳೋವನಿಗೆ ಅದು ಕಲ್ಲೇ ಹೊರ್ತು ಅದು ದೇವರು ಅಂತ ಅನ್ಕೊಳ್ಳೋವನಿಗೆ ದೇವರಾಗಿದ್ದಾನೆ. ಭಾವನೆ ತಾನೇ ಮುಖ್ಯ. ಒಂದು ಭಾವನೆ ಎಷ್ಟು ಮುಖ್ಯ ಆಗ್ತದೆ ಅನ್ನೋದನ್ನ ತಮಗೆ ಹೇಳ್ತೀನಿ. ಈಗ ಒಂದು ಫೋನ್ ಇದೆ ನಮ್ಮ ಹತ್ರ, ಯಾರೋ ಒಬ್ರು ನಮಗೆ ಒಂದು ಕರೆಯನ್ನ ಮಾಡಿ ಹೇಳ್ತಾರೆ, ಇವತ್ತು ನಿಮಗೆ 10 ಲಕ್ಷ ರೂಪಾಯಿ ಲಾಟ್ರಿ ಬಂತು ಅಂತ. 10 ಲಕ್ಷ ರೂಪಾಯಿಯೂ ಬಂದಿಲ್ಲ, ಇನ್ನು ಲಾಟ್ರಿ ಬಂದಿಲ್ಲ. ಆ ಮಾತು ಕೇಳಿದ ತಕ್ಷಣ ನಮಗೆ ಸಂತೋಷ ಆಗುತ್ತೆ. ಅದೇ ತರ ಎಲ್ಲೋ ಒಂದ್ ಕಡೆ ಇರೋನು ಫೋನ್ ಮಾಡ್ತಾನೆ, ಸರ್ ನಿಮ್ ಕಡೆಯವ್ರಿಗೆ ಯಾರಿಗೋ ಆಕ್ಸಿಡೆಂಟ್ ಆಗಿದೆ. ತಕ್ಷಣ ನಮ್ಮಲ್ಲಿ ಏನ್ ಚೇಂಜ್ ಆಗುತ್ತೆ? ಎರಡೂ ಚೇಂಜ್ ಆಗಿದೆ ಎಲ್ಲಿ? ನಮ್ಮ ಮನಸ್ಸಿನಲ್ಲಿ. ಅದೆರಡನ್ನೂ ನೋಡಿಲ್ಲ ನೀವು, ಆದ್ರೆ ಆ ಮಾತನ್ನು ಕೇಳಿದ ತಕ್ಷಣನೇ ನಿಮಗೆ ಬದಲಾವಣೆ ಆಯ್ತಲ್ಲ ಶರೀರದಲ್ಲಿ. ಹಾಗೆಯೇ ಆ ಪರಮಾತ್ಮನ ಶಕ್ತಿ ಇದ್ದಾಗ ನಮ್ಮ ಭಾವನೆಗಳು ಬದಲಾವಣೆ ಆದ್ರೆ ಅದಕ್ಕಿಂತ ಬದಲಾವಣೆ ಇನ್ನೇನ್ ಬೇಕು? ಆದ್ರಿಂದ ಈ ಮನಸ್ಸಿನ ಮತ್ತು ಇಂದ್ರಿಯಾತೀತವಾದ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೇವಲ ಸಾಮಾನ್ಯ ವಿಚಾರಗಳಲ್ಲಿ ಅರ್ಥ ಆಗೋದಿಲ್ಲ. ಅದಕ್ಕೆ ಭಾವುಕತೆ ಬೇಕು, ಭಕ್ತಿ ಬೇಕು. ಅದು ದೇವರ ಮುಂದೆ ಸಾಧನೆ ಆಗುತ್ತೆ, ಬೇರೆ ಕಡೆ ಸಾಧನೆ ಆಗೋದಿಲ್ಲ. ಇನ್ನೊಂದು ಪ್ರಶ್ನೆಯನ್ನ ನಿಮ್ಗೆ ಹೇಳಬೇಕು. ಈಗ ಸಾಕ್ಷಾತ್ ಪರಮಾತ್ಮ
ಪ್ರಪಂಚದ ಎಲ್ಲ ಕಡೆನೂ ಇದಾನಪ್ಪ. ನೀವೇ ಹೇಳ್ತೀರಿ ಅಣು ತೃಣ ಏನು ಕಾಷ್ಟ ರೇಣು ಎಲ್ಲದರಲ್ಲೂ ಭಗವಂತ ಇದ್ದಾನಲ್ಲ. ಹಾಗಿದ್ರೆ ನೀವು ಅಯೋಧ್ಯೆಯಲ್ಲೇ ರಾಮಲಲ್ಲಾ ಮುಂದೆನೇ ಯಾಕೆ ದೇವ್ರನ್ನ ಪ್ರೇ ಮಾಡಬೇಕು? ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದಲ್ಲ ಅಂತ ಕೇಳ್ಬೋದು. ಪ್ರಪಂಚದಲ್ಲಿ ಎಲ್ಲ ಕಡೆನೂ ಗಾಳಿ ಇದೆಯಾ ಇಲ್ವಾ? ಗಾಳಿ ಎಲ್ಲ ಕಡೆ ಇದೆ, ಆಕ್ಸಿಜನ್ ಎಲ್ಲ ಕಡೆನೂ ಇದೆ. ಆದರೆ ಒಂದು ಫ್ಯಾನ್ ಕೆಳಗಡೆ ಬಂದು ಕುಂತ್ಕೊಳ್ತೀರಿ ಶೆಕೆ ಆದಾಗ, ಅಲ್ಲಿ ನಿಮಗೆ ನೆಮ್ಮದಿ ಅಂತ ಅನ್ಸುತ್ತೆ. ಹಾಗಿದ್ರೆ ಫ್ಯಾನ್ ಬಂದು ಆಮ್ಲಜನಕವನ್ನು ಉತ್ಪತ್ತಿ ಮಾಡ್ತಾ ಇದೆಯೇ? ಇಲ್ಲ. ಆದರೆ ಆಮ್ಲಜನಕದ ಅನುಭವ ನಿಮಗೆ ಬೇಗ ಆಯ್ತು ಅಲ್ಲಿ ಆ ಜಾಗದಲ್ಲಿ. ಹಾಗೆಯೇ ಇಡೀ ಪ್ರಪಂಚದಲ್ಲಿ ಇರುವ ಪರಮಾತ್ಮ, ಅಣು ರೇಣು ತೃಣ ಕಾಷ್ಟದಲ್ಲಿರುವ ಪರಮಾತ್ಮ, ನಿಮ್ಮ ಭಕ್ತಿಯಿಂದ ನೀವು ಒಂದು ಜಾಗದಲ್ಲಿ ನಿಂತು ಪ್ರಾಣ ಪ್ರತಿಷ್ಠೆಯಾಗಿರುವ ಜಾಗದಲ್ಲಿ ನೀವು ಪ್ರೇ ಮಾಡಿದ್ರೆ ಅದರ ಅನುಭವ ತಕ್ಷಣವೇ ಅಲ್ಲಿ ಏರ್ಪಡ್ತದೆ. ಇದೇ ಅದರ ವ್ಯತ್ಯಾಸ. ಹೇಗೆ ಫ್ಯಾನ್ ಅಡಿಯಲ್ಲಿ ಗಾಳಿ ಇದ್ರೂ ಕೂಡ ನಿಮಗೆ ಅನುಭವಕ್ಕೆ ಬರುತ್ತೋ, ಬೇರೆ ಕಡೆ ಪ್ರಪಂಚದಲ್ಲೆಲ್ಲೋ ಆಕ್ಸಿಜನ್ ಇಲ್ಲ ಅಂತ ಹೇಳಕ್ಕಾಗತ್ತಾ? ಹಾಗಂತ ಅಲ್ಲೂ ಇತ್ತು, ಇಲ್ಲಿ ಅನುಭವಕ್ಕೆ ಬಂತು. ಹಾಗೆಯೇ ಪರಮಾತ್ಮ ಎಲ್ಲದರಲ್ಲೂ ಇದ್ದ, ಆದ್ರೆ ನಿನಗೆ ಅನುಭವಕ್ಕೆ ಬಂದ ಅಲ್ಲಿ. ಆದ್ದರಿಂದ ಪ್ರಾಣ ಪ್ರತಿಷ್ಠೆ ಅನ್ನೋದು ಅತ್ಯಂತ ಪ್ರಮುಖವಾದಂತಹ ಒಂದು ಅಂಗ ಆಗುತ್ತೆ. ಸರಿ ಗುರುಗಳೇ, ನಾವು ಈ ಒಂದು ವಾರದಿಂದ ಗಮನಿಸ್ತಾ ಇದೀವಿ, ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮಾಯಣದಲ್ಲಿ ಉಲ್ಲೇಖ ಆಗಿರುವಂತಹ ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಕೂಡ ಧನುಷ್ಕೋಡಿಗೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ ಪೂಜೆಯನ್ನ ನೆರವೇರಿಸ್ತಿದ್ದಾರೆ. ನಾಳೆ ಕೂಡ ಅವರೇ ಮುಂದಾಳತ್ವ ವಹಿಸ್ಕೊಂಡು ಈ ಪೂಜೆ ಎಲ್ಲ ನೆರವೇರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ, ಧನುಷ್ಕೋಡಿಯ ಬಗ್ಗೆ, ಆ ಸ್ಥಳದ ಬಗ್ಗೆ, ಅದರ ಪ್ರಾಮುಖ್ಯತೆ ಬಗ್ಗೆ ಹೇಳೋದಾದ್ರೆ, ಎರಡು ನಾವು ಈ ಮೋದಿಯವರು, ಪ್ರಧಾನಮಂತ್ರಿ ಮೋದಿಗಳು ಒಬ್ಬರು ಪ್ರಧಾನಮಂತ್ರಿಗಳು, ಈ ದೇಶದ ಜನಗಳಿಂದ ಆಯ್ಕೆಯಾದಂತಹ ಪ್ರತಿನಿಧಿ, ಅದನ್ನು ಅವರು ಹೇಳ್ಕೊಂಡಿದ್ದಾರೆ. ಆಮೇಲೆ ಅವರು ಹೇಳೋದೇನು ಅಂದ್ರೆ, ಜನರಿಂದ ಆಯ್ಕೆಯಾದಂತಹ ಪ್ರತಿನಿಧಿಯಾದವರು ಧರ್ಮ ಕಾರ್ಯಗಳನ್ನು ಮಾಡಿದಾಗ ಅದು ಎಲ್ಲರನ್ನೂ ಪ್ರತಿನಿಧಿಸಿದಂಗಾಗುತ್ತೆ. ಈ ಭಾರತದ ಭವ್ಯ ಸಂಸ್ಕೃತಿಯ ಅಸ್ಮಿತೆಯ ಪ್ರತೀಕವಾಗಿ ಅವರು ಮಾಡ್ತಾ ಇದ್ದಾರೆ. ಈ ಧನುಷ್ಕೋಟಿ ಅಂತ ಒಂದು ಜಾಗ ಇದೆಯಲ್ಲ, ಇದು ಅತ್ಯಂತ ಪವಿತ್ರವಾದಂತಹ ಒಂದು ಜಾಗ. ಏನಿದು ಪವಿತ್ರತೆ ಅಂತ ಕೇಳಿದ್ರೆ, ರಾಮ ಸೇತು ಅಂತ ಒಂದು ಜಾಗ ಇದೆ. ಅಲ್ಲಿಂದ ಹಿಡಿದು ಇದು ಧನುಷ್ಕೋಟಿ ಅಂತ ಒಂದು ಜಾಗ, ಅಂದ್ರೆ ರಾಮೇಶ್ವರದವರೆಗೆ ಸುಮಾರು ಒಂದು 40 ಕಿಲೋಮೀಟರ್ ವ್ಯಾಪ್ತಿ ಸಮುದ್ರದಲ್ಲಿ. ಧನುಷ್ಕೋಟಿ ಅಂತ ಕರೀತಾರೆ. ಆವಾಗಿನೆಲ್ಲ ಲೆಕ್ಕಾಚಾರಗಳು ಹೆಂಗೆ ಅಂದ್ರೆ, ಧನುಸ್ಸಿನ ಮೇಲೆ ಲೆಕ್ಕಾಚಾರಗಳನ್ನ ಮಾಡ್ತಾ ಇದ್ರು. ಇವಾಗ ನಮ್ಮಲ್ಲಿ ಅಳತೆ ಇದೆಯಲ್ಲ, ಅದರಲ್ಲಿ ಇಂಚು ಅಂಗುಲ ಅಂತ ಅಳತೆ ಮಾಡ್ದಂಗೆ ಧನುಸ್ಸು ಅಂದ್ರೆ ಇಷ್ಟು ದೂರ ಅಂತ. ಆ ಧನುಷ್ ಕೋಟಿ ಅಂದ್ರೆ ಅಷ್ಟು ದೂರದಲ್ಲಿ ಈ ಕಪಿ ಸೈನ್ಯವೆಲ್ಲ ನಿಂತಿತ್ತು. ಅಲ್ಲಿ ಸಮುದ್ರದ ತಟದಲ್ಲಿ ಶ್ರೀರಾಮಚಂದ್ರ ಮಲಕ್ಕೊಂಡು ಒಂದು 3 ದಿನ ಉಪವಾಸವನ್ನ ಮಾಡ್ದ. ಉಪವಾಸವನ್ನ ಮಾಡಿ, ಸಮುದ್ರವೇ ನಾನು ಲಂಕೆಗೆ ಹೋಗಬೇಕು ಬಿಡು ಮಧ್ಯದಲ್ಲಿ ಅಂತ ಕೇಳ್ದ. ಆಗ 3 ದಿನ ಆದ್ರೂ ಸಮುದ್ರ ಅದನ್ನ ಕೇರೆ ಮಾಡಲಿಲ್ಲ ರಾಮನ ವಿಚಾರವನ್ನ. ಆಗ ರಾಮ ಯೋಚನೆ ಮಾಡಿದ, ನನ್ನ ಪ್ರಾರ್ಥನೆಗೆ ಬೆಲೆ ಇಲ್ಲ ಅಂತ ಹೇಳಿ ಆಜ್ಞೆಯ ಅಸ್ತ್ರವನ್ನ ತೆಗೆದುಕೊಂಡು ಇಡೀ ಸಮುದ್ರವನ್ನೇ ಒಣಗಿಸ್ಬಿಡ್ತೀನಿ ಅಂತ ಹೋದ. ಆವಾಗ ಸಮುದ್ರ ರಾಜ ಪ್ರತ್ಯಕ್ಷ ಆಗಿ, ಸಮುದ್ರದಲ್ಲಿ 100 ಪ್ರಾಣಿ ಪಕ್ಷಿಗಳೆಲ್ಲ ಇದ್ದಾವೆ, ಅವರೆಲ್ಲ ಜೀವಿಗಳು ಸತ್ತೋಗ್ಬಿಡ್ತವೆ, ಆ ತರ ಅನುಕೂಲ ಇಲ್ಲ, ಸಮುದ್ರವನ್ನ ಮಧ್ಯದಲ್ಲಿ ಭಾಗ ಮಾಡೋದಕ್ಕೆ ಆಗೋದಿಲ್ಲ, ಅದು ಸರಿಯಲ್ಲ ಶ್ರೀರಾಮಚಂದ್ರ. ಒಂದು ಕೆಲಸ ಮಾಡೋಣ, ನಿನ್ನ ನಾಮದ ಹೆಸರನ್ನ ಹೇಳ್ತಾ ಒಂದೊಂದು ಕಲ್ಲನ್ನು ಹಾಕಿದ್ರು ಕೂಡ ಅದನ್ನ ತೇಲುವಂತೆ ಮಾಡ್ತೀನಿ ಅಂತ ಹೇಳ್ದ. ಸೊ ಹಾಗಾಗಿ ಆವಾಗ ರಾಮಚಂದ್ರ ಆಯ್ತು ಅಂತ ಒಪ್ಕೊಂಡ. ನಲ ಮತ್ತು ನೀಲ ಅಂತ ಇಬ್ರು ಇಂಜಿನಿಯರ್ಸ್, ಅವರು ಕಪಿ ಸೈನ್ಯದಲ್ಲಿದ್ದಂತಹ ಗ್ರೇಟೆಸ್ಟ್ ಇಂಜಿನಿಯರ್ಸ್, ಅವರೇನ್ ಮಾಡಿದ್ರು, ರಾಮಸೇತುವನ್ನ ಕಟ್ತೀವಿ ಅಂತ ಹೊರಟರು. ಕಲ್ಲನ್ನ ತಂದ್ರು, ರಾಮನಾಮದಿಂದ ಕೂಡಿದ ಮಹಾ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿದ್ರು. ಇವಾಗ ಏನ್ ಧನುಷ್ಕೋಟಿ ನೀವು ಹೇಳ್ತಾ ಇದ್ದೀರಿ, ಅಲ್ಲಿ ಸಮುದ್ರದಲ್ಲಿ ಆ ಬ್ರಿಡ್ಜ್ ಕಾಣುತ್ತೆ. ಅದು ಹಿಂದೆ ಒಂದು 10 ವರ್ಷದಿಂದ ನಾವು ಅಲ್ಲಿಗೆ ಹೋಗಿದ್ವಿ. 10 ವರ್ಷದಿಂದ ಬಿಡ್ತಾ ಇದ್ರು. ಈಗ ತಮಿಳುನಾಡು ಸರ್ಕಾರ ಅದನ್ನೆಲ್ಲ ಅಲ್ಲಿ ಇದನ್ ಮಾಡಿ, ಏನು ಅಲ್ಲಿಗೆ ಹೋಗಿ ಸಮುದ್ರದಲ್ಲಿ ಕಷ್ಟ ಆಗ್ತಾ ಇದೆ ಅಂತ ಯಾರನ್ನೂ ಜನ ಬಿಡೋದಿಲ್ಲ ಇವಾಗ. ಆದರೆ ತಮಗೆ ಗೊತ್ತಿರಲಿ, 13ನೇ ಶತಮಾನದವರೆಗೂ ಟ್ರಾವೆಲರ್ಸು ಇತಿಹಾಸದಲ್ಲಿ ದಾಖಲಿಸಿದ್ದಾರೆ, ಶ್ರೀಲಂಕಾಗೆ ಈ ರಾಮೇಶ್ವರಮಿಂದ ನಡ್ಕೊಂಡು ಹೋಗ್ತಾ ಇದ್ರು. ನಂಬ್ತೀರಾ? ಬಹಳ ಜನ ನಂಬೋದಿಲ್ಲ, ಇದು ನಿಜ. ಇದು 13ನೇ ಶತಮಾನದ ಅನೇಕ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಶ್ರೀಲಂಕಾ ಮತ್ತು ರಾಮೇಶ್ವರಂ ನಡುವೆ ನಡೀತಾ ಇದ್ರು ಜನ. ಇತ್ತೀಚೆಗೂ ಫೋಟೋ ತೆಗೆಸ್ಕೊಂಡಿರೋರು ಇದ್ದಾರೆ. ಸಮುದ್ರದ ಮೇಲ್ಭಾಗದಲ್ಲಿ ಆ ಸೇತುವೆಯ ಮೇಲೆ 1 ಅಡಿ 2 ಅಡಿ ನೀರಿದೆ ಅಷ್ಟೇ ಇವಾಗ್ಲು.
ಆಮೇಲೆ ಏನ್ ಮಾಡಿದ್ರು, ಕೆಲವು ಜನ ಈ ಕಲ್ಲನ್ನ ಕಿತ್ಕೊಂಡು ಬಂದು ಮಾರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಸರ್ಕಾರ ಇದನ್ನ ನಿಷೇಧ ಮಾಡಬೇಕಾಗಿ ಬಂತು. ಇಲ್ಲಾಂದ್ರೆ ರಾಮಸೇತು ಕಲ್ಲು ಅಂತ ಎಲ್ಲ ಕಿತ್ಕೊಂಡು ಮಾರ್ತಾ ಇದ್ರು. ಅದು ನೀರಲ್ಲಿ ಮುಳುಗೋದಿಲ್ಲ ನೋಡಿ ಅಂತ ತೋರಿಸ್ತಾ ಇದ್ರು. ಸೊ ಹಾಗಾಗಿ ಇದನ್ನ ಮಾಡಿದ್ರು. ಅಂತಹ ಪವಿತ್ರವಾದ ಜಾಗ, ಯಾವ ಜಾಗದಲ್ಲಿ ರಾಮ ಮಲಗಿದ್ನೋ, ಯಾವ ಜಾಗದಲ್ಲಿ ರಾಮ ಮಲಗಿದ್ದು ಅಲ್ಲಿಂದ ಶ್ರೀಲಂಕಾಗೆ ತನ್ನ ಸೈನ್ಯವನ್ನು ನಡೆಸಿದನೋ ಅಂತಹ ಸೇತುವೆ ಇರುವ ಜಾಗವೇ ಧನುಷ್ಕೋಟಿ. ನೀವು ಅಲ್ಲಿಗೆ ನೋಡಿದ್ರೆ ಆ ಜಾಗನ ಯಾವುದು ಸುಳ್ಳು ಅನ್ಸೋದಿಲ್ಲ, ರಾಮಾಯಣದಲ್ಲಿ ಹೇಳಿರೋದು. ಹಾಗಾಗಿ ಪ್ರಧಾನಮಂತ್ರಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು ರಾಮಾಯಣ ಸಂಶೋಧನಾ ಅಂತ ಒಂದಿದೆ. ಅದೇನ್ ಮಾಡ್ತು ಅಂತಂದ್ರೆ, ಈ ರಾಮ ಹೋಗಿದ್ದ ಜಾಗದಲ್ಲೆಲ್ಲ ರಿಸರ್ಚ್ ಮಾಡಿದ್ರು. ಈ ಜಿಯೋಗ್ರಫಿಕಲ್ಲು ಮತ್ತು ಎನ್ವಿರಾನ್ಮೆಂಟಲ್ ಆಧಾರದ ಮೇಲೆ ಅದು ಪ್ರೂವ್ ಆಯ್ತು ಎಲ್ಲೆಲ್ಲಿ ರಾಮ ಬಂದಿದ್ದ ಅಂತ. ಮಾನ್ಯ ಪ್ರಧಾನಮಂತ್ರಿಗಳು ಆ ರಿಸರ್ಚ್ನ ಅನುಗುಣವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಪಂಚವಟಿಗೆ ಹೋದ್ರು, ನಾಸಿಕ್ಗೆ ಹೋದ್ರು ಮಹಾರಾಷ್ಟ್ರದಲ್ಲಿ, ಅಲ್ಲಿಂದ ಲೇಪಾಕ್ಷಿಗೆ ಬಂದ್ರು, ಅಲ್ಲಿಂದ ನಮ್ಮ ಕರ್ನಾಟಕಕ್ಕೆ ಬರಲಿಲ್ಲ, ಯಾಕೋ ಗೊತ್ತಿಲ್ಲ. ಕರ್ನಾಟಕದಲ್ಲಿ 5-6 ಜಾಗ ಇದೆ, ಅವ್ರು ಬರ್ಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ನಮ್ಮಲ್ಲಿ ಸೂರೇಬಾನು ಇದೆ, ಹಂಪಿ ಇದೆ, ಆಮೇಲೆ ಚುಂಚನಕಟ್ಟೆ ಇದೆ, ಮೇಲ್ಕೋಟೆ ಇದೆ, ಆಮೇಲೆ ನಾಮದ ಚಿಲುಮೆ ಅಂತ ಒಂದು ಜಾಗ ಇದೆ ಇಲ್ಲಿ ತುಮಕೂರು ಹತ್ರ. ಈ ಎಲ್ಲಾ ಜಾಗಗಳಲ್ಲೂ ರಾಮ ಬಂದಿದ್ದು, ರಾಮ ಮತ್ತು ಲಕ್ಷ್ಮಣ. ಹಾಗಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಕರ್ನಾಟಕದ ಒಂದು ಭಾಗವನ್ನಾದ್ರೂ ಅಟ್ಲೀಸ್ಟ್ ಕಿಷ್ಕಿಂಧೆಯನ್ನಾದ್ರೂ ಅವರು ಸಂದರ್ಶಿಸಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಇರಲಿ, ಅವರು ಅಲ್ಲಿಂದ ಹೋಗಿ ತಮಿಳುನಾಡಲ್ಲಿ ಶ್ರೀರಂಗಮ್ಮು ಮತ್ತು ರಾಮೇಶ್ವರಂ, ಅದೇ ತರ ಕೇರಳದಲ್ಲಿ ತ್ರಿಪ್ರಯಾರ್ ಅಂತ ಒಂದು ಜಾಗ, ರಾಮ ಭರತ ಕ್ಷೇತ್ರ ಇದೆ ಅಲ್ಲಿ ಹೋಗಿ ಮಾಡ್ಬಿಡುದು. ಅಂದ್ರೆ ಏನರ್ಥ, ರಾಮಾಯಣದಲ್ಲಿ ಹೇಳಿರುವ ಎಲ್ಲವೂ ಸತ್ಯ, ಆ ಜಾಗಗಳಲ್ಲಿ ನಾನು ಹೋಗಿ ಭೇಟಿ ಮಾಡ್ತಾ ಇದ್ದೀನಿ ಮತ್ತು ನಾನು ಉಪವಾಸದಲ್ಲಿದ್ದೀನಿ, ಆಗ ರಾಮನೂ ಉಪವಾಸದಲ್ಲಿದ್ದ. ಇದೆಲ್ಲವನ್ನು ತೋರಿಸೋದಕ್ಕೋಸ್ಕರ ಅವರು ಈಗ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಸರಿ ಗುರುಗಳೇ, ಸಂಪರ್ಕದಲ್ಲಿ ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ. ಗುರುಗಳೇ, ನೀವು ಆಗ್ಲೇ ಹೇಳ್ತಾ ಇದ್ರಿ ಶಯ್ಯಾದಿವಾಸ, ಅದ್ರ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಮುಂದುವರ್ಸೋದಾದ್ರೆ. ಶಯ್ಯಾದಿವಾಸದವರೆಗೆ ಬಂದಿದ್ದೀವಿ. ಹಾ, ಶಯ್ಯಾದಿವಾಸ ಹೇಳ್ತಾ ಅನ್ನೋದು ಗರ್ಭದ ಸ್ಥಿತಿಯನ್ನು ನಿರೂಪಣೆ ಮಾಡುತ್ತೆ. ಗರ್ಭದ ಸ್ಥಿತಿಯಲ್ಲಿ ಹೇಗೆ ಒಂದು ಶಿಶುವಿನಲ್ಲಿ ಸಪ್ತಧಾತುಗಳು ಹೇಳ್ತಕ್ಕಂಥದ್ದು ನಿರ್ಮಾಣ ಆಗುತ್ತೋ, ಪಂಚೇಂದ್ರಿಯಗಳು ಹೇಳ್ತಕ್ಕಂಥದ್ದು ಯಾವ ರೀತಿ ನಿರ್ಮಾಣ ಆಗುತ್ತೋ, ಅದೇ ರೀತಿ ಮನಸ್ಸು, ಬುದ್ಧಿ, ಅಹಂಕಾರಗಳು ಹೇಗೆ ನಿರ್ಮಾಣ ಆಗುತ್ತೋ ಅದು ಅವುಗಳಿಗೆ ಕಾರಣವಾಗಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಏನು ಮಾಡ್ತಾರೆ ಅಂತ ಕೇಳಿದ್ರಲ್ಲಿ ತತ್ವನ್ಯಾಸ ಇತ್ಯಾದಿಗಳನ್ನು ಮಾಡುವುದರ ಮೂಲಕ ಇವೆಲ್ಲವನ್ನೂ ಕೂಡ ಅಲ್ಲಿ ಏನು ಮಾಡ್ತಾರೆ, ಪ್ರತಿಮೆಯಲ್ಲಿ ನ್ಯಾಸ ಮಾಡ್ತಾರೆ. ಆ ನಂತರದಲ್ಲಿ ಇಲ್ಲಿಗೆ ಶಯ್ಯಾದಿವಾಸ ಇರ್ತಕ್ಕಂಥದ್ದು ಏನಾಗುತ್ತೆ, ಮುಗಿಯುತ್ತೆ. ಅದು ಶಯ್ಯಾದಿವಾಸ, ಅಧಿವಾಸ, ಹೋಮ ಇತ್ಯಾದಿಗಳೆಲ್ಲವೂ ಇದೆ. ಅದನ್ನು ಎಲ್ಲದಕ್ಕೂ ಹೋಮ ಇದೆ. ಈ ಎಲ್ಲ ಹೋಮಗಳನ್ನು ಕೂಡ ಅಲ್ಲಿ ಏನು ಮಾಡ್ತಾರೆ, ನಡೆಸ್ತಾರೆ. ಶಯ್ಯಾದಿವಾಸ ಹೇಳ್ತಕ್ಕಂಥದ್ದು ಮುಗಿದ ನಂತರದಲ್ಲಿ ಮುಂದಿನ ಕಾರ್ಯಕ್ರಮ ಏನು ಅಂತ ಕೇಳಿದರೆ ವಿಗ್ರಹದ ಪ್ರತಿಷ್ಠೆ. ಈ ವಿಗ್ರಹದ ಪ್ರತಿಷ್ಠೆ ಹೇಳ್ತಕ್ಕಂಥದ್ದು ಏನಿದೆ, ಇದಕ್ಕೂ ಕೂಡ ಏನಿದೆ, ಪ್ರತಿಷ್ಠಾಂಗ ಹೋಮ ಅಂತಿದೆ ಒಂದು. ಅಲ್ಲಿ ಪ್ರತಿಷ್ಠಾಂಗವಾಗಿರತಕ್ಕಂತಹ ಹೋಮಗಳನ್ನು ಮಾಡ್ತಾರೆ. ಈ ಪ್ರತಿಷ್ಠಾಂಗವಾಗಿ ಈ ವಿಗ್ರಹವನ್ನು ಪ್ರತಿಷ್ಠೆ ಮಾಡೋದಕ್ಕಿಂತ ಮೊದಲು ಕೂಡ ಏನಾಗಬೇಕು ಅಂತ ಕೇಳಿದರೆ ಒಂದಿಷ್ಟು ಪ್ರತಿಷ್ಠೆಗಳಾಗಬೇಕು. ಯಾವ ಪ್ರತಿಷ್ಠೆ ಅದು ಅಂತ ಕೇಳಿದರೆ ಅದನ್ನು ಪಿಂಡಿಕಾ ಪ್ರತಿಷ್ಠೆ ಹೇಳ್ತಕ್ಕಂಥ ಹೆಸರಿನಿಂದ ಕರೀತಾರೆ. ಅದೇನದು ಪಿಂಡಿಕಾ ಪ್ರತಿಷ್ಠೆ? ಈ ಪಿಂಡಿಕಾ ಪ್ರತಿಷ್ಠೆ ಅಂದರೆ ಮತ್ತೇನೂ ಅಲ್ಲ, ಯಾವುದನ್ನು ನಾವು ವ್ಯವಹಾರದಲ್ಲಿ ನಿಧಿ ಸ್ಥಾಪನೆ ಅಂತ ಹೇಳ್ತೀವೋ ಆ ನಿಧಿಯ ಸ್ಥಾಪನೆಯನ್ನು ಏನು ಮಾಡ್ತಾರೆ ಅಂತ ಕೇಳಿದರೆ ಅಲ್ಲಿ ಮಾಡ್ತಾರೆ. ಮೊಟ್ಟ ಮೊದಲನೇದಾಗಿ ಕೂರ್ಮಾದಿಗಳನ್ನೆಲ್ಲ ಹಾಕಿ, ಕೂರ್ಮ ಇತ್ಯಾದಿಗಳನ್ನೆಲ್ಲ ಹಾಕಿ ಏನು ಮಾಡ್ತಾರೆ ಅಂತ ಕೇಳಿದರೆ ಅಲ್ಲಿ ನಿಧಿ ಪ್ರತಿಷ್ಠೆಯನ್ನು ಮಾಡ್ತಾರೆ. ನವರತ್ನಗಳು, ಬೆಳ್ಳಿ, ಬಂಗಾರ ಅಂದರೆ ಮೌಲ್ಯವಾಗಿರತಕ್ಕಂಥ ವಸ್ತುಗಳು, ಕೆಲವು ಧಾತುಗಳನ್ನು ಕೂಡ ಏನು ಮಾಡಿದ್ದಾರೆ, ವಿಶೇಷವಾಗಿ ನಿರೂಪಣೆ ಮಾಡಿದ್ದಾರೆ. ಆ ಎಲ್ಲ ರೀತಿಯಾಗಿರ್ತಕ್ಕಂಥ ಧಾತುಗಳನ್ನು ಹಾಕಿ ಕೂರ್ಮಾದಿಗಳನ್ನು ಇಟ್ಟು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಒಂದು ನಿಧಿ ಸ್ಥಾಪನೆ ಮಾಡ್ತಾರೆ. ಈ ನಿಧಿ ಸ್ಥಾಪನೆ ಆದ ನಂತರದಲ್ಲಿ ಏನು ಮಾಡ್ತಾರೆ ಅಂತ, ಈ ನಿಧಿ ಸ್ಥಾಪನೆಯ ನಂತರದಲ್ಲಿ ನಪುಂಸಕ ಶಿಲಾ ಪ್ರತಿಷ್ಠೆ ಅನ್ನೋದಾಗತ್ತೆ. ಈ ನಪುಂಸಕ ಶಿಲಾ ಪ್ರತಿಷ್ಠೆಗೂ ಕೂಡ, ನಪುಂಸಕ ಶಿಲೆಗೂ ಕೂಡ ಭೂತೋಪಸಂಹಾರ, ಭೂತ ಸೃಷ್ಟಿ ಇತ್ಯಾದಿ ಆಗಿರತಕ್ಕಂತಹ ಅನೇಕ ನ್ಯಾಸಗಳಿದೆ. ನಪುಂಸಕ ಶಿಲೆ ಅಂದರೆ ಮತ್ತೇನೂ ಅಲ್ಲ, ಏನು ಈ ಯಾವುದೇ ದೇವತೆಯ ವಿಗ್ರಹ ಅಂದರೆ ಇಲ್ಲಿ ರಾಮನ ವಿಗ್ರಹ ಏನಿದೆ ಅದು ನಿಂತುಕೊಳ್ಳತಕ್ಕಂತಹ ಒಂದು ಶಿಲೆ, ಅದನ್ನು ಪಾಣಿಪೀಠ ಅಂತ, ಆ ಪಾಣಿಪೀಠ ಹೇಳ್ತಕ್ಕಂಥ ಹೆಸರಿನಿಂದಲೂ ಕೂಡ ಅದನ್ನು ಕರೀತಾರೆ. ಹೀಗೆ
ಈ ನಪುಂಸಕ ಶಿಲೆಗೂ ಕೂಡ ಏನಿದೆ ಸಂಸ್ಕಾರ ಇದೆ. ಅದು ಏನಾಗಬೇಕು, ಅದು ಕೂಡ ಪವಿತ್ರವಾಗಿರಬೇಕು, ಅದು ಕೂಡ ಶುದ್ಧವಾಗಿರಬೇಕು. ಯಾವ ರೀತಿ ಶುದ್ಧವಾಗಿರಬೇಕು ಅಂತ ಕೇಳಿದರೆ, ಶುದ್ಧವಾಗಿರತಕ್ಕಂತಹ ರಾಮನ ವಿಗ್ರಹವನ್ನು ಧರಿಸುವಷ್ಟು ಏನಾಗಿರಬೇಕು, ಅದು ಶುದ್ಧವಾಗಿರಬೇಕು. ಯಾಕೆಂತ ಕೇಳಿದ್ರೆ ರಾಮ ಹೇಳ್ತಕ್ಕಂಥದ್ದು ಒಂದು ತತ್ವ ಆದರೆ ಆ ತತ್ವವನ್ನು ಧರಿಸ್ತಕ್ಕಂತಹ ಒಂದು ಅಧಿಷ್ಠಾನ ಆಧಾರ ಈ ಪೀಠ ಆಗುತ್ತೆ. ಈ ಪೀಠಗಳಲ್ಲೂ ಕೂಡ ಭಿನ್ನ ಭಿನ್ನವಾಗಿರತಕ್ಕಂತಹ ಸ್ಥಳಗಳಲ್ಲಿ ಆಧಾರ ಶಕ್ತಿಯಾದಿ ಅನೇಕ ದೇವತೆಗಳನ್ನು ಕೂಡ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು ಕಂಡುಬರುತ್ತೆ. ಹೀಗೆ ಒಂದು ನಪುಂಸಕ ಶಿಲೆಯೂ ಕೂಡ ಏನಾಗಿರುತ್ತೆ, ಇಲ್ಲಿ ನಿಧಿಯೂ ದೇವತಾಮಯ ಆಗಿರುತ್ತೆ. ನಪುಂಸಕ ಶಿಲೆಯೂ ಕೂಡ ಏನಾಗಿರುತ್ತೆ, ನಪುಂಸಕ ಶಿಲೆ ಪಾಣಿಪೀಠ ಅಂದರೆ ಕೆಳಗಿರತಕ್ಕಂತಹ ಒಂದು ಇದು, ಅದು ಕೂಡ ಏನಾಗಿರುತ್ತೆ ಅಂತ ಕೇಳಿದರೆ ಒಂದು ಅದು ಕೂಡ ದೇವತಾಮಯವಾಗಿರುತ್ತೆ. ಹೀಗೆ ನಿಧಿಯೂ ಕೂಡ ದೇವತಾಮಯ, ಪಾಣಿಪೀಠವೂ ಕೂಡ ಏನು ದೇವತಾಮಯ. ಅದರ ಮೇಲೆ ಇರತಕ್ಕಂತಹ ರಾಮನ ವಿಗ್ರಹದ ಪ್ರತಿಯೊಂದು ಅಂಗಾಂಗ ಹೇಳ್ತಕ್ಕಂಥದ್ದು ಏನಾಗಿರುತ್ತೆ, ಅದು ದೇವತಾಮಯ ಆಗಿರುತ್ತೆ. ಹೀಗೆ ಸಂಪೂರ್ಣ ದೇವತಾಮಯವಾಗಿರತಕ್ಕಂತಹ ಒಂದು ರಾಮನ ವಿಗ್ರಹದಲ್ಲಿ ಆನಂತರ ಏನಾಗುತ್ತೆ ಅಂತ ಕೇಳಿದರೆ ಇಲ್ಲಿ ಪ್ರಾಣ ಪ್ರತಿಷ್ಠೆ ಹೇಳ್ತಕ್ಕಂಥದ್ದನ್ನು ಮಾಡ್ತಾರೆ. ಈ ವಿಗ್ರಹ ಪ್ರತಿಷ್ಠೆ ಹೇಳ್ತಕ್ಕಂಥದ್ದು ಮಾಡಿದ ನಂತರದಲ್ಲಿ ಅದಕ್ಕೆ ಅಷ್ಟಬಂಧ ಲೇಪನವೂ ಕೂಡ ಆಗುತ್ತೆ. ಈ ಅಷ್ಟಬಂಧ ಅಂದರೆ ಒಂದು ವಿಶಿಷ್ಟವಾಗಿರತಕ್ಕಂತಹ ಒಂದು ಲೇಪ, ಅದು ಏನು ಹೇಳ್ಬೋದು, ಒಂದು ವಿಶಿಷ್ಟವಾಗಿರತಕ್ಕಂತಹ ಗಮ್ಮಂತರ, ಅಂದರೆ ಬಹಳ ಏನಾಗಿರುತ್ತೆ ಅಂತ ಕೇಳಿದ್ರೆ ಗಟ್ಟಿಯಾಗೂ ಇರುತ್ತೆ. ಆ ನಂತರದಲ್ಲಿ ಬಿಸಿ ಮಾಡಿದರೆ ಅದು ಏನಾಗುತ್ತೆ, ಕರಗತ್ತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದನ್ನು ಅಷ್ಟಬಂಧ ಹೇಳ್ತಕ್ಕಂಥದ್ದು ಒಂದು ಅದಕ್ಕೆ ಸಂಯೋಜನೆ ಕೊಟ್ಟಿದ್ದು. ಒಂದು ಹಲವಾರು ದ್ರವ್ಯಗಳಿಂದ ಮಾಡಿರತಕ್ಕಂಥ ಒಂದು ಈ ವ್ಯವಹಾರದಲ್ಲಿ ನಾವು ಸಿಮೆಂಟನ್ನು ಬಳಸಲ್ವಾ, ಅದೇ ರೀತಿ ರಾಮನ ವಿಗ್ರಹಕ್ಕೂ ಮತ್ತು ಪಾಣಿಪೀಠಕ್ಕೂ ಮಧ್ಯದಲ್ಲಿ ಸಂಬಂಧವನ್ನು ಕಲ್ಪಿಸಲಿಕ್ಕೆ, ಭದ್ರ ಮಾಡಲಿಕ್ಕೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಈ ಅಷ್ಟಬಂಧವನ್ನು ಮಾಡ್ತಾರೆ. ಈ ಅಷ್ಟಬಂಧಕ್ಕೂ ಕೂಡ ಏನಾಗಿದೆ ಅಂತ ಕೇಳಿದರೆ ಅದು ಕೂಡ ಏನಾಗಿರಬೇಕು, ಶುದ್ಧಿಯನ್ನು ಹೊಂದಿರಬೇಕು. ಅಂದರೆ ಶುದ್ಧತೆ ಹೇಳ್ತಕ್ಕಂಥದ್ದು ಇಲ್ಲದೇನೆ ಯಾವುದನ್ನು ಕೂಡ ಏನು ಮಾಡಲ್ಲ, ಇಲ್ಲಿ ಉಪಯೋಗಿಸಲ್ಲ. ನಾವು ವ್ಯವಹಾರದಲ್ಲಿ ಶುದ್ಧಿ ಕಾರ್ಯ ಮಾಡಬೇಕಿಲ್ಲ. ಹೌದು, ನಾವು ವ್ಯವಹಾರದಲ್ಲೂ ಅಷ್ಟೇ ತಾನೆ, ಯಾವುದೇ ಆಗಲಿ ಶುದ್ಧಿ ಮಾಡಿಕೊಂಡೇ ಏನು ಮಾಡ್ತೀವಿ, ಅದನ್ನು ಉಪಯೋಗ ಮಾಡ್ತೀವಿ. ಹೀಗೆ ಇಲ್ಲೂ ಕೂಡ ಈ ಅಷ್ಟಬಂಧವೂ ಕೂಡ ಏನಾಗಿರುತ್ತೆ ಅಂತ ಕೇಳಿದರೆ ಅಲ್ಲೂ ಕೂಡ ನವಶಕ್ತಿಗಳನ್ನು ಆವಾಹನೆ ಮಾಡ್ತಾರೆ. ನವಶಕ್ತಿ ಇತ್ಯಾದಿಗಳನ್ನು ಆವಾಹನೆ ಮಾಡ್ತಾ ಇರೋದರಿಂದ ಅಷ್ಟಬಂಧವೂ ದೇವತಾಮಯ. ಹೀಗೆ ಸರ್ವ ದೇವತಾಮಯವಾಗಿರತಕ್ಕಂತಹ ರಾಮನ ವಿಗ್ರಹದಲ್ಲಿ ಆ ನಂತರದಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ರಾಮನ ಪ್ರಾಣ ಪ್ರತಿಷ್ಠೆ ಅನ್ನೋದು ಉಂಟಾಗತ್ತೆ. ಹೀಗೆ ರಾಮನ ಪ್ರಾಣ ಪ್ರತಿಷ್ಠೆ ಅನ್ನೋದಾದ ನಂತರದಲ್ಲಿ ಆ ನಂತರದಲ್ಲೇ ಪ್ರತಿಷ್ಠಾಂಗ ಹೋಮ, ದತ್ತೋಮ ಇತ್ಯಾದಿಗಳೆಲ್ಲ ಸಂಬಂಧಪಟ್ಟಿರತಕ್ಕಂಥದ್ದೆಲ್ಲ ನಡ್ಕೊಂಡು ಹೋಗುತ್ತೆ. ಆದರೆ ಇವುಗಳ ಉದ್ದೇಶ ಏನು ನೋಡಿ, ರಾಮನ ಪ್ರತಿಷ್ಠೆ ಅಂತ ಹೇಳಿದರೆ ರಾಮ ಚೈತನ್ಯವನ್ನು ಅಲ್ಲಿ ಸ್ಥಾಪನೆ ಮಾಡೋದು. ಹಾಗಿದ್ದರೆ ಒಬ್ಬ ಮನುಷ್ಯ ಇಲ್ಲಿರ್ತಕ್ಕಂಥ ಮೂಲಭೂತವಾಗಿರತಕ್ಕಂಥ ವಿಷಯ ಅನೇಕ ವಿಚಾರವಾದಿಗಳು ಅನ್ನಿಸ್ಕೊಂಡವರು ಇಲ್ಲಿ ಬಹಳ ರೀತಿಯಾಗಿರತಕ್ಕಂಥ ಪ್ರಶ್ನೆ ಮಾಡಲು ನಮ್ಗೆ ಕಂಡು ಬರುತ್ತೆ. ದೇವತೆಗಳನ್ನು ತಂದು ಮಾನವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಧ್ಯನಾ? ಹಾಗಿದ್ದರೆ ಈ ಮಾನವರು ಹೇಳ್ತಕ್ಕಂಥ ದೇವತೆಗಳಿಂದ ದೊಡ್ಡವರ? ಈ ರೀತಿಯಾಗಿ ಪ್ರಶ್ನೆ ಮಾಡೋದು ಕಂಡು ಬರುತ್ತೆ. ಆದರೆ ಇಲ್ಲಿ ವಾಸ್ತವಿಕವಾಗಿರತಕ್ಕಂಥ ಸ್ಥಿತಿ ಏನು ಅಂತ ಕೇಳಿದರೆ, ರಾಮನ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆ ಅಂದರೆ ಇಲ್ಲದೇ ಇರತಕ್ಕಂತಹ ರಾಮನ ಚೈತನ್ಯವನ್ನು ಎಲ್ಲಿಂದಲೋ ತಂದು ಅಲ್ಲೇ ಸ್ಥಾಪನೆ ಮಾಡೋದಲ್ಲ. ರಾಮ ತತ್ವ ಅಳ್ತಕ್ಕಂಥದ್ದು ವಿಶ್ವವ್ಯಾಪಕ, ಸರ್ವವ್ಯಾಪಕ. ಎಲ್ಲ ಜೀವಿಗಳಲ್ಲೂ ಇವತ್ತು ರಾಮನನ್ನು ಕಾಣ್ತೀವಿ. ರಾಮ ರಮಂತೆ ಕ್ರೀಡಂ ಯೋಗಿನಃ ಯತ್ರ ಅಂತ ಹೇಳಿಬಿಟ್ಟು, ರಾಮ ಅಂತಂದರೆ ಪರಬ್ರಹ್ಮವಾಗಿರತಕ್ಕಂಥ ಸ್ವರೂಪ, ಅದು ಸಂಪೂರ್ಣ ಅಂದರೆ ಚೇತನ. ಪ್ರಪಂಚದಲ್ಲಿ ನಾವು ಎರಡನ್ನು ಕಾಣಬಹುದು, ಒಂದು ಚೇತನ, ಇನ್ನೊಂದು ಅಚೇತನ. ಇಲ್ಲಿ ಉಳಿದಿರ್ತಕ್ಕಂಥದ್ದೆಲ್ಲವೂ ಕೂಡ ಅಚೇತನ. ಆ ಎಲ್ಲ ಅಚೇತನದಲ್ಲಿ ಏನು ಮಾಡ್ತಾರೆ ಅಂತ, ಅಚೇತನ ಎಲ್ಲೂ ಕೂಡ ಇಲ್ಲಿ ಆಯಾ ದೇಶದಲ್ಲಿ ಇಲ್ಲದೇ ಇರತಕ್ಕಂಥ ಚೇತನವನ್ನು ತಂದು ಹೊರಗಡೆಯಿಂದ ತುಂಬಲ್ಲ. ಹಾಗಿದ್ರೆ ಏನು ಮಾಡ್ತಾರೆ ಅಂತ ಕೇಳಿದರೆ, ಭಿನ್ನ ಭಿನ್ನವಾಗಿರತಕ್ಕಂತಹ ಕ್ರಮಗಳಿಂದ ಆಯಾ ಸ್ಥಳದಲ್ಲಿ ವಾಸ್ತವಿಕವಾಗಿ ಇರತಕ್ಕಂಥ ಯಾವ ಚೇತನ ಇದೆ ಅದು
ಪ್ರಕಾಶ ಆಗುವಂತೆ ಮಾಡ್ತಾರೆ ಅಷ್ಟೇ. ಇಲ್ಲಿ ಕೆಲಸ ಏನು? ಮಂತ್ರದ ಕೆಲಸ ಅಲ್ಲಿರತಕ್ಕಂತಹ ಆಗಮ ಪ್ರಕ್ರಿಯೆಯ ಪ್ರಯೋಜನ ಏನು ಅಂತ ಕೇಳಿದರೆ ಅಲ್ಲಿರ್ತಕ್ಕಂತಹ ಚೇತನವನ್ನು ಜಾಗೃತಗೊಳಿಸೋದು. ಈಗ ನೋಡಿ, ಹಾಗಿದ್ರೆ ಜಾಗೃತಗೊಳಿಸಲಿಕ್ಕೆ ಭಿನ್ನ ಭಿನ್ನವಾಗಿರತಕ್ಕಂತಹ ಪ್ರಕ್ರಿಯೆಗಳು ಯಾಕೆ ಬೇಕು? ಯಾವುದೋ ಒಂದು ಪ್ರಕ್ರಿಯೆಯನ್ನು ಇಟ್ಕೊಂಡು ನಾವು ಏನು ಮಾಡಬಹುದು? ಒಂದು ವಸ್ತುವನ್ನು ಶುದ್ಧಗೊಳಿಸಬಹುದಲ್ವೇ? ನಾವು ನಮ್ಮ ವ್ಯವಹಾರದಲ್ಲೂ ಕೂಡ ನೋಡ್ತೀವಿ, ಯಾವುದನ್ನು ಪಾತ್ರೆಯನ್ನು ಸಂಸ್ಕಾರಗೊಳಿಸಲಿಕ್ಕೆ, ಶುದ್ಧೀಕರಣ ಮಾಡಲಿಕ್ಕೆ ಯಾವುದನ್ನು ಬಳಸ್ತೀವಿಯೋ ಅದನ್ನು ನಾವು ವಸ್ತ್ರವನ್ನು ಶುದ್ಧೀಕರಣ ಮಾಡಲಿಕ್ಕೆ ಬಳಸಲ್ಲ. ಯಾವುದನ್ನು ವಸ್ತ್ರವನ್ನು ಶುದ್ಧೀಕರಣ ಮಾಡಲಿಕ್ಕೆ ಬಳಸ್ತೀವಿಯೋ ಅದನ್ನು ಇನ್ನೂ ಉತ್ತಮವಾಗಿರತಕ್ಕಂತಹ ವಸ್ತುಗಳನ್ನು ಶುದ್ಧೀಕರಣ ಮಾಡಲಿಕ್ಕೆ ಬಳಸಲ್ಲ ಅಲ್ವಾ? ಈಗ ಈ ಶುದ್ಧೀಕರಣದ ಶುದ್ಧೀಕರಣ ಹೇಳ್ತಕ್ಕಂಥದ್ದು ಹೇಗೆ ಭಿನ್ನ ಭಿನ್ನ ವಸ್ತುಗಳಿಂದ ಉಂಟಾಗುತ್ತೋ ಅದೇ ರೀತಿ ಎಲ್ಲಿಂದ ಪ್ರಾರಂಭ ಆಗಿ ಎಲ್ಲವೂ ಕೂಡ ಮಂತ್ರಮಯವೇ. ಇಡೀ ಪ್ರಾಸಾದವೂ ಕೂಡ ಏನು, ಇಡೀ ಪ್ರಾಸಾದವನ್ನು ನಾವು ಏನು ಹೇಳ್ತೀವಿ ಅಂದರೆ ಭಗವಂತನ ಬಾಹ್ಯವಾಗಿರತಕ್ಕಂಥ ಶರೀರ ಅಂತ ಹೇಳ್ತೀವಿ. ಆ ಪ್ರಾಸಾದವೂ ಕೂಡ ಏನಾಗಿರುತ್ತೆ? ಮಂದಿರ. ಆ ಮಂದಿರವೂ ಕೂಡ ಏನಾಗಿರುತ್ತೆ? ಶುದ್ಧೀಕರಣಗೊಂಡಿರುತ್ತೆ. ಅದಕ್ಕೂ ಕೂಡ ಪ್ರತಿಷ್ಠೆ ಇದೆ, ಪ್ರಾಸಾದ ಪ್ರತಿಷ್ಠೆಯೂ ಕೂಡ ಇದೆ. ಇವೆಲ್ಲ ಪ್ರಾಸಾದ ಪ್ರತಿಷ್ಠೆಯೂ ಕೂಡ ಏನಾಗಬೇಕು ಅಂತ ಕೇಳಿದರೆ ವಿಗ್ರಹ ಪ್ರತಿಷ್ಠೆಗಿಂತ ಮೊದಲೇ ಆಗಬೇಕು. ಅದು ಕೂಡ ಆಗಿರುತ್ತೆ. ಹೇಗೆ ಭಿನ್ನ ಭಿನ್ನವಾಗಿರತಕ್ಕಂಥ ವಸ್ತುಗಳನ್ನು ಶುದ್ಧೀಕರಣ ಮಾಡಲಿಕ್ಕಾಗಿ ಭಿನ್ನ ಭಿನ್ನವಾಗಿರತಕ್ಕಂಥ ವಸ್ತುಗಳನ್ನು ಬಳಸ್ತೀವಿಯೋ, ಶುದ್ಧೀಕರಣ ಮಾಡಿದಾಗ ಏನಾಗುತ್ತೆ? ಶುದ್ಧೀಕರಣ ಮಾಡಿದಾಗ ಆ ವಸ್ತುವಿನ ಸ್ವರೂಪ ಅನ್ನೋದು ಅತ್ಯಂತ ಪ್ರಕಾಶ ಆಗತ್ತೆ. ಇಲ್ಲೂ ಕೂಡ ಹಾಗೆಯೇ ಭಿನ್ನ ಭಿನ್ನವಾಗಿರತಕ್ಕಂತಹ ಸ್ಥಳದಲ್ಲಿ ಭಿನ್ನ ಭಿನ್ನವಾಗಿರತಕ್ಕಂತಹ ಪ್ರಕ್ರಿಯೆಗಳಿಂದ ಭಿನ್ನ ಭಿನ್ನವಾಗಿರತಕ್ಕಂತಹ ಸ್ಥಳಗಳು ಅಂದರೆ ಪ್ರಾಸಾದ ಇರಬಹುದು, ಅಥವಾ ಪ್ರಾಸಾದದ ಭಿನ್ನ ಭಿನ್ನವಾಗಿರತಕ್ಕಂತಹ ಸ್ತಂಭಗಳಿರಬಹುದು, ಎಲ್ಲ ಕಡೆಯಲ್ಲೂ ಭಿನ್ನ ಭಿನ್ನವಾಗಿರತಕ್ಕಂತಹ ಪ್ರದೇಶ ಇರಬಹುದು. ಇಲ್ಲಿ ಸಂಪೂರ್ಣವಾಗಿರತಕ್ಕಂತಹ ಪ್ರಾಸಾದ ಏನಾಗುತ್ತೆ? ಭಿನ್ನ ಭಿನ್ನವಾಗಿರತಕ್ಕಂಥ ಪ್ರದೇಶಗಳಲ್ಲಿ ಭಿನ್ನ ಭಿನ್ನವಾಗಿರತಕ್ಕಂತಹ ದೇವತಾ ತತ್ವವನ್ನು ಕೂಡ ಏನು ಮಾಡ್ತಾರೆ ಅಂತ ಕೇಳಿದರೆ ದೇವತಾ ಸನ್ನಿಧಿಯನ್ನು ಉಂಟು ಮಾಡುತ್ತಾರೆ. ಅದನ್ನೇ ಏನು ಹೇಳ್ತಾರೆ ಅಂತ ಕೇಳಿದರೆ ವಾಸ್ತು ಪೂಜೆ, ವಾಸ್ತು ಹೋಮ ಅಂತ ಹೇಳ್ತಾರೆ. ಹೀಗೆ ಸಂಪೂರ್ಣವಾಗಿರತಕ್ಕಂತಹ ಪ್ರಾಸಾದ, ಶುದ್ಧವಾಗಿರತಕ್ಕಂತಹ ಪ್ರಾಸಾದ ಅಂದರೆ ದೇವತಾಮಯವಾಗಿರತಕ್ಕಂತಹ ಪ್ರಾಸಾದ ಅಂದರೆ ಭಿನ್ನ ಭಿನ್ನವಾಗಿರತಕ್ಕಂತಹ ಕ್ರಿಯೆಗಳಿಂದ ಭಿನ್ನ ಭಿನ್ನವಾಗಿರತಕ್ಕಂತಹ ಸ್ಥಳದಲ್ಲಿ ಅಭಿವ್ಯಕ್ತಗೊಂಡಿರತಕ್ಕಂತಹ ಒಂದು ಚೇತನ. ಇದು ಪ್ರಾಸಾದದ ಕಲ್ಪನೆ. ಆ ನಂತರದಲ್ಲಿ ಬರ್ತಕ್ಕಂಥದ್ದು ಯಾವುದು? ಪ್ರಾಸಾದದ ಗರ್ಭಗುಡಿಯ ಕಲ್ಪನೆ. ಇಲ್ಲೂ ಮೊದಲು ಇಲ್ಲಿ ಗರ್ಭಗುಡಿಗೂ ಮತ್ತು ಶುಕ್ನಾಸಿ ಇರುತ್ತೆ, ಗಂಟೆ ಮಂಟಪ ಇರುತ್ತೆ. ಇವೆಲ್ಲವೂ ಕೂಡ ಶುದ್ಧ ಆದ ನಂತರದಲ್ಲಿ ಏನಾಗತ್ತೆ? ಸಂಪೂರ್ಣವಾಗಿರತಕ್ಕಂತಹ ಪ್ರಾಸಾದ, ಮಂದಿರದ ಪ್ರತಿಷ್ಠೆ ಅನ್ನೋದು ಉಂಟಾಗತ್ತೆ. ಈ ಪ್ರತಿಷ್ಠೆ ಹೇಳ್ತಕ್ಕಂಥದ್ದು ಆದ ನಂತರದಲ್ಲಿ ಏನು ಅಲ್ಲಿ ರಾಮನ ಪ್ರತಿಷ್ಠೆಗೆ ಯೋಗ್ಯ ಆಗತ್ತೆ. ಸಂಸ್ಕಾರಗೊಂಡಿರತಕ್ಕಂತಹ ವಿಗ್ರಹ ರಾಮನ ಚೈತನ್ಯ ಪ್ರಾಣ ಪ್ರತಿಷ್ಠೆಗೆ ಯೋಗ್ಯ ಆಗತ್ತೆ. ಸರಿ ಗುರುಗಳೇ. ಓಕೆ, ಈಗ ನಮ್ಮ ಜೊತೆ ಏನು ಶೆಲ್ವಪಳ್ಳಿ ಅಯ್ಯಂಗಾರ್ ಇದ್ದಾರೆ. ಗುರುಗಳೇ, ಈಗ ನಾಳೆ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ. ಯಾವೆಲ್ಲ ಪೂಜೆಗಳು ನಡೆಯುತ್ತೆ ನಾಳೆ? ಈಗಾಗಲೇ ಆ ವಿಗ್ರಹಕ್ಕೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಅಂದರೆ ಮೊದಲು ಏನು ಪಂಚಗವ್ಯ ಶುದ್ಧಿ, ಬಿಂಬ ಶುದ್ಧಿ ಎಲ್ಲ ಮುಗಿದೋಗಿರುತ್ತೆ. ಇವತ್ತಿಗೆ ಪೂರ್ತಿ ರಾತ್ರಿ ತನಕ ತತ್ವಾದಿ ನ್ಯಾಸಗಳು, ಜೀವಾದಿ ನ್ಯಾಸಗಳು ಅಂದರೆ ಷೋಡಶ ನ್ಯಾಸ ಅಂತ ಕರೀತಾರೆ. 16 ನ್ಯಾಸಗಳನ್ನು ಮಾಡಿರ್ತಾರೆ. 16 ನ್ಯಾಸಗಳು ಮುಗಿಯುತ್ತೆ ಇವತ್ತಿಗೆ. ಸೊ ಇದು 16 ನ್ಯಾಸಗಳು ಮುಗಿದು ರಾತ್ರಿಯ ಸುಮಾರಿಗೆ ನೇತ್ರೋನ್ಮೀಲನ ಆಗುತ್ತೆ. 2 ನೇತ್ರೋನ್ಮೀಲನ ಇರುತ್ತೆ. ಒಂದು ಶಿಲ್ಪಿ ನೇತ್ರೋನ್ಮೀಲನ, ಇನ್ನೊಂದು ಆಚಾರ್ಯ ನೇತ್ರೋನ್ಮೀಲನ ಅಂತ 2 ಇರುತ್ತೆ. ಶಿಲ್ಪಿ ನೇತ್ರೋನ್ಮೀಲನ ಅನ್ನೋದು ಕಣ್ಣಿನಲ್ಲಿ ಬಿಂಬದ ದರ್ಶನವನ್ನು ಮಾಡುವಂತಹದ್ದು. ಆಚಾರ್ಯ ನೇತ್ರೋನ್ಮೀಲನ ಅನ್ನೋದು ಬಲಗಣ್ಣಿನಲ್ಲಿ ಸೂರ್ಯನನ್ನು, ಎಡಗಣ್ಣಿನಲ್ಲಿ ಚಂದ್ರನನ್ನು ಅಲ್ಲಿ ಆವಾಹನೆ ಮಾಡೋದು ಮಂತ್ರಪೂತವಾಗಿ, ವೇದೋಕ್ತವಾಗಿ. ಯಾಕೆಂದ್ರೆ ನಮ್ಮ ನಂಬಿಕೆಗಳ ಪ್ರಕಾರ ಪರಮಾತ್ಮನಿಗೆ 2 ಕಣ್ಣುಗಳು. ಈ ಪ್ರಪಂಚವನ್ನು ನೋಡ್ತಾ ಇರೋದು 2 ಕಣ್ಣುಗಳಿಂದ. ಅವನು ಬೆಳಕೆ ಕಣ್ಣು. ಅದ್ಯಾವುದು ಅಂದ್ರೆ ಒಂದು ಸೂರ್ಯ, ಇನ್ನೊಂದು ಚಂದ್ರ. ಹಾಗಾಗಿ ಇದಿಷ್ಟು ಪ್ರತಿಷ್ಠೆಗಳು ಇವತ್ತು ರಾತ್ರಿಗೆ ಮುಗಿಬೇಕು. ನಾಳೆ ಬೆಳಿಗ್ಗೆ ಅವರು
ಮಹಾಪೂರ್ಣಾಹುತಿ ಮುಗಿಯೋದಕ್ಕಿಂತ ಮುಂಚೆ ಪ್ರಾಣ ಪ್ರತಿಷ್ಠಾಂಗ ಹೋಮಗಳನ್ನು ಮಾಡ್ತಾರೆ. ಪ್ರಾಣ ಪ್ರತಿಷ್ಠಾಂಗ ಹೋಮಗಳು ಅಂತಂದ್ರೇನು ಅಂದ್ರೆ ಆ ಭಗವಂತನ ಸಾನ್ನಿಧ್ಯಕ್ಕೆ ಬರುವಂತಹ ಎಲ್ಲ ಮಂತ್ರಗಳನ್ನು ಹೋಮದಲ್ಲಿ ಮಾಡ್ತಾರೆ. ಅದಾದ ನಂತರ ಆ ದೇವತಾ ಮೂರ್ತಿಗೆ ಸ್ನಾನಗಳು, ಅಧಿವಾಸಗಳೆಲ್ಲ ಈಗಾಗಲೇ ಮುಗಿದೋಗಿದೆ. ಮತ್ತೆ ನಾಳೆ ಬೆಳಿಗ್ಗೆ ಮಹಾಕುಂಭಾಭಿಷೇಕ, ಸ್ನಾನಾನಂತರ ಅಲಂಕಾರಗಳೆಲ್ಲ ಮಾಡಿರ್ತಾರೆ. ಅದಾದ ಮೇಲೆ ಮಹಾಮೂರ್ತಿ ಹೋಮಗಳೆಲ್ಲ ನಡೆಯುತ್ತೆ. ಅಂದರೆ ಪ್ರತಿಯೊಂದು ದೇವತೆಗಳು ಅಲ್ಲಿ ಆ ದೇವಸ್ಥಾನದಲ್ಲಿ ಕೇವಲ ಶ್ರೀರಾಮಚಂದ್ರ ಮಾತ್ರ ಇರೋದಿಲ್ಲ. ನಮ್ಮ ನಂಬಿಕೆಗಳ ಪ್ರಕಾರ ಶ್ರೀರಾಮಚಂದ್ರನ ಪರಿವಾರ ಮತ್ತು ಆ ದೇವಾಲಯದ ವಾಸ್ತು ದೇವತೆಗಳು ಮತ್ತು ಅಷ್ಟದಿಕ್ಪಾಲಕಾದಿ ದೇವತೆಗಳು, ವೈಕುಂಠಾದಿ ದಿವ್ಯ ಲೋಕಗಳು, ದಿವ್ಯ ನಗರಗಳು, ಆಧಾರ ಶಕ್ತಿಯಾದಿ ದೇವತೆಗಳು, ಈಗ ತಾನೇ ಅವರು ಹೇಳ್ತಾ ಇದ್ರು, ಆಧಾರ ಶಕ್ತಿಯಾದಿ ದೇವತೆಗಳು, ಇಷ್ಟೆಲ್ಲ ಮೂರ್ತಿ ಹೋಮಗಳು ಆಗುತ್ತೆ. ಇದಾದ ನಂತರ ಮಹಾಪೂರ್ಣಾಹುತಿಯಾಗಿ ಆ ಕುಂಭಕ್ಕೆ ಒಂದು ಅಂದರೆ ಹೋಮದಿಂದ ಸಂಪಾತಾಜ್ಯವನ್ನು ಕಲಶಕ್ಕೆ ಇಟ್ಕೊಂಡು ಅದಾದ ಮೇಲೆ ಅಲ್ಲಿಂದ ಕುಂಭಾಭಿಷೇಕಕ್ಕೆ ಹೋಗುತ್ತೆ. ಅಲ್ಲಿ ಮಹಾಪ್ರಾಣ ಪ್ರತಿಷ್ಠೆ ಆಗುತ್ತೆ. ಸೊ 12 ಗಂಟೆ 28 ನಿಮಿಷ ಆ ಸೆಕೆಂಡ್ ಬರುತ್ತೆ, ಸಂಜೀವಿನಿ ಮುಹೂರ್ತ ಅಂತ. ನಾಳೆ ತುಂಬ ಚೆನ್ನಾಗಿದೆ. ಆ ಸಮಯದಲ್ಲಿ ಆ ಪ್ರಧಾನ ಅರ್ಚಕರಾದವರು ಅಥವಾ ಪ್ರಧಾನ ಆಚಾರ್ಯರು ಅಂತ ಕರೀತಾರೆ, ಅವರು ರಾಮನ ಎದೆಯ ಮೇಲೆ ಕೈ ಇಟ್ಟು ಆ ಪ್ರಾಣ ಪ್ರತಿಷ್ಠಾಂಗ ಮಂತ್ರಗಳನ್ನು ಹೇಳ್ತಾರೆ. ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ದಿವ್ಯಾ ಮೇಡಮ್ ಬಹಳಷ್ಟು ವ್ಯತ್ಯಾಸಗಳಿವೆ. ಉದಾಹರಣೆಗೆ ವೈದಿಕ ಪ್ರತಿಷ್ಠೆ ಸ್ವಲ್ಪ ಭಿನ್ನವಾಗಿರುತ್ತೆ, ಪಾಂಚರಾತ್ರ ಆಗಮ ಪ್ರತಿಷ್ಠೆ ಸ್ವಲ್ಪ ಭಿನ್ನವಾಗಿರುತ್ತೆ. ಅವರವರ ಸಂಪ್ರದಾಯಗಳು, ಈಗ ರಾಮಾನಂದಿ ಸಂಪ್ರದಾಯ, ಯದ್ಯಪಿ ರಾಮಾನಂದಿ ಸಂಪ್ರದಾಯದವರು ಶ್ರೀರಾಮಾನುಜಾಚಾರ್ಯರ ಸಂಪ್ರದಾಯವನ್ನೇ ಅನುಸರಿಸಿದ್ರೂ ಕೂಡ ಅಲ್ಲಿನ ಉತ್ತರ ಭಾರತದ ಒಂದು ಲೆಕ್ಕಾಚಾರಕ್ಕೆ ಅನುಗುಣವಾಗಿ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಅವರು ರಾಮಾನಂದಿ ಸಂಪ್ರದಾಯದಲ್ಲಿ ಒಂದು ಪ್ರತಿಷ್ಠಾ ಮೌಕ್ತಿಕ ಅಂತ ಒಂದು ಪುಸ್ತಕ ಇದೆ, ನನ್ನ ಹತ್ರನೂ ಇದೆ ಆ ಪ್ರಯೋಗ. ಆ ಪ್ರತಿಷ್ಠಾ ಮೌಕ್ತಿಕದ ಅನುಸಾರವಾಗಿ ಪೂಜೆಗಳನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಆ ರಾಮಮೂರ್ತಿ, ಲಕ್ಷ್ಮಣಮೂರ್ತಿ, ಭರತಮೂರ್ತಿ, ಶತ್ರುಘ್ನ ಮೂರ್ತಿ, ಸೀತಾಮೂರ್ತಿ, ಈ ಮೂರ್ತಿ ಮಂತ್ರಗಳು, ಗರುಡ ಹನುಮ ಮಂತ್ರಿ ಮೂರ್ತಿಗಳು, ದಶಾವತಾರ ಮಂತ್ರಗಳು, ಯಾಕೆಂದ್ರೆ ಅದೆಲ್ಲ ಪ್ರಭಾವಳಿಯಲ್ಲಿದೆ. ಹಾಗೆ ಪಂಚಾಯುಧಗಳು, ಅಂದ್ರೆ ಪಂಚಾಯುಧಗಳಲ್ಲಿ ಮೊದಲನೇದು ಸುದರ್ಶನ ಚಕ್ರ, ಅದರ ಸುದರ್ಶನ ಮಂತ್ರಗಳು, ಪಾಂಚಜನ್ಯ ಮಂತ್ರಗಳು, ಅದೇ ರೀತಿ ಹಿರಣ್ಮಯಿ ಅಂತ ಕೌಮೋದಕಿ ಅಂತ ಗದೆ, ಆ ಗದೆಯ ಮಂತ್ರಗಳು, ನಂದಕ ಅನ್ನೋ ಖಡ್ಗ, ಆ ಖಡ್ಗದ ಮಂತ್ರಗಳು, ಮತ್ತು ಕೋದಂಡ ಅಥವಾ ಆ ಧನುಸ್ಸು, ಆ ಧನುಸ್ಸಿನ ಮಂತ್ರಗಳಿಂದ ಪೂಜೆಗಳೆಲ್ಲ ನಡೆದ ನಂತರ ಸೂರ್ಯ ಮಂತ್ರಗಳನ್ನೆಲ್ಲ ಹೇಳಿ ಆ ಮಹಾಮೂರ್ತಿ ಮಂತ್ರ ಒಂದಿದೆ, ಅದು ಅವರಿಗೆ ಪ್ರಧಾನವಾದದ್ದು ಶ್ರೀರಾಮ. ಆ ಶ್ರೀರಾಮನಲ್ಲೂ ಅವರು 13 ಅಕ್ಷರದ ಶ್ರೀರಾಮ ಜಯರಾಮ ಜಯ ಜಯರಾಮ ಅನ್ನೋ ತಾರಕ ಮಂತ್ರ, ಅದಾದ್ಮೇಲೆ ಓಂ ರಾಮಾಯ ನಮಃ ಅನ್ನುವಂತಹ ಮಂತ್ರಗಳು ಇತ್ಯಾದಿ ಅನೇಕ ಮಂತ್ರಗಳಿಂದ ಅವರು ಪ್ರಾಣ ಪ್ರತಿಷ್ಠಾಂಗ ಹೋಮವನ್ನು ಮಾಡ್ತಾರೆ. ಅದಾದ ನಂತರ ಅಗ್ನಿಯಲ್ಲೇ ಪ್ರಾಣ ಪ್ರತಿಷ್ಠಾಂಗ ಮಂತ್ರ ಮುಗಿಸಿದ ತಕ್ಷಣನೇ ಪೂರ್ಣಾಹುತಿ ಮಾಡಿ ಅದೇ ಮಂತ್ರಗಳಿಂದ ವೇದ ಮಂತ್ರಗಳನ್ನೆಲ್ಲ ಇಟ್ಕೊಂಡು ಆ ಎದೆಯ ಮೇಲೆ ಕೈಯನ್ನು ಇಟ್ಟು ಅಲ್ಲಿ ದಶವಾಯುಗಳು ಅಂದರೆ ಪ್ರಾಣಾದಿ ದಶವಾಯುಗಳು ಅಂದರೆ ಪ್ರಾಣ, ಅಪಾನ, ಸಮಾನ, ವ್ಯಾನ, ಉದಾನ ಅನ್ನುವಂತಹದ್ದು, ಧನಂಜಯ ಇತ್ಯಾದಿ ಉಪವಾಯುಗಳು, ಈ ಎಲ್ಲವನ್ನೂ ಸೇರಿಸಿ ಅಲ್ಲಿ ಆ ಪ್ರಾಣಶಕ್ತಿ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದಾದ ನಂತರ ವೇದ ಮಂತ್ರಗಳಿಂದ ಒಂದು ಮಂತ್ರ ಬರ್ತದೆ, ಧ್ರುವಾದ್ಯೌ ಧ್ರುವ ಪೃಥಿವಿ ಧ್ರುವಂ ವಿಶ್ವಂ ಇದಂ ಜಗತ್ ಅಂತ. ಈ ಪ್ರಪಂಚ ಶಾಶ್ವತವಾಗಿದೆ, ಈ ಸೂರ್ಯಚಂದ್ರರು ಶಾಶ್ವತವಾಗಿದ್ದಾರೆ, ಧ್ರುವ ನಕ್ಷತ್ರ ಶಾಶ್ವತವಾಗಿದೆ, ನದಿ ಬೆಟ್ಟಗಳು ಪರ್ವತಗಳು ಹೇಗೆ ಶಾಶ್ವತವಾಗಿರುತ್ತೋ ಹಾಗೆ ಪರಮಾತ್ಮ ನಿನ್ನ ಅನುಗ್ರಹ ಇಲ್ಲಿ ಬಂದವರಿಗೆ ಶಾಶ್ವತವಾಗಿರಲಿ, ನೀನು ಇಲ್ಲಿ ಶಾಶ್ವತವಾಗಿರು ಅಂತ ಹೇಳಿ ಮಂತ್ರಗಳಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ. ಇದು ತುಂಬ ಚೆನ್ನಾಗಿರುವಂತಹ ಮಂತ್ರಗಳದು. ಹೇಗೆ ನದಿಗಳು ನಾವು ಹುಟ್ಟಿದಾಗ್ಲಿಂದ ಇದಾವೋ, ನಾವು ನೋಡ್ತಾ ಇದ್ದೀವೋ, ಹೇಗೆ ಪರ್ವತಗಳು ಶಾಶ್ವತವಾಗಿ ಒಂದೇ ಜಾಗದಲ್ಲಿದ್ದು ಅವು ಓಡಾಡ್ತಾ ಇಲ್ವೋ, ಹೇಗೆ ಸೂರ್ಯಚಂದ್ರರು ಇದ್ದಾರೋ ಹಾಗೆ ನೀನು ಈ ಜಾಗದಲ್ಲಿ ನೆಲೆಗೊಳ್ಳು, ನಮ್ಮನ್ನು ಅನುಗ್ರಹಿಸು ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದಾಗಿದ ತಕ್ಷಣವೇ ನಾಳೆಯ ಕಾರ್ಯಕ್ರಮದಲ್ಲಿ ಅವರೊಂದು ಸ್ವಲ್ಪ ಅಂದರೆ ರಾಮಾನಂದಿ ಸಂಪ್ರದಾಯದ ಲೆಕ್ಕಾಚಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಅಲ್ಲಿ ನೇತ್ರೋನ್ಮೀಲನವನ್ನು ಮಾಡ್ತಾರೆ. ಆಕ್ಚುಲಿ ಶಾಸ್ತ್ರೋಕ್ತವಾದ ನೇತ್ರೋನ್ಮೀಲನ ಎಲ್ಲ ಮುಗಿದೋಗಿರುತ್ತೆ, ಇವರು ನಿಜ ನೇತ್ರ ದರ್ಶನವನ್ನು ಎಲ್ಲರಿಗೂ ಮಾಡಿಸ್ತಾರೆ. ಇದೆರಡಕ್ಕೂ ಸ್ವಲ್ಪ ವ್ಯತ್ಯಾಸ. ನೇತ್ರೋನ್ಮೀಲನ ಅನ್ನೋದು ಆಗಮಶಾಸ್ತ್ರದ ಮಂತ್ರಪೂತವಾಗಿ ಮಾಡುವ ಕ್ರಿಯೆ, ಅದನ್ನ ಆಚಾರ್ಯರೇ ಮಾಡಬೇಕು. ಯಾರು
ಅನುಷ್ಠಾನವನ್ನು ಮಾಡಿದಾರೋ, ಯಾರು ಹೋಮಗಳನ್ನು ಮಾಡ್ತಾ ಇದ್ದಾರೋ, ಯಾರು ಕಂಕಣವನ್ನು ಕಟ್ಕೊಂಡಿರ್ತಾರೋ ಅವರೇ ಮಾಡಬೇಕು. ಆದ್ರಿಂದ ಅವರೇ ಮಾಡ್ತಾರೆ ಅದನ್ನ. ಆದ್ರೆ ಕಡೆಯಲ್ಲಿ ಕಣ್ಣನ್ನು ತೆಗೆಯೋದಿದೆಯಲ್ಲ, ಬಟ್ಟೆ ಕಟ್ಟಿರೋದನ್ನು ಬಿಚ್ಚೋದಿದೆಯಲ್ಲ, ಅದು ನಿಜ ನೇತ್ರ ದರ್ಶನ ಅಂತ ನಮ್ಮಲ್ಲಿ ಸೌತ್ ಇಂಡಿಯಾದಲ್ಲಿದೆ. ಅಂದ್ರೇನು, ಈಗಾಗಲೇ ತೆರೆದಿರುವ ಕಣ್ಣುಗಳನ್ನ ಜಗತ್ತಿನ ಮೇಲೆ ಬೀಳುವಂತೆ ಮಾಡುವಂತಹದ್ದು. ಅದಕ್ಕೆ ಕನ್ನಡಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಅದೇ ತರ ಹಸುವನ್ನು ತೆಗೆದುಕೊಂಡು ಹೋಗುವಂತಹದ್ದು ಮತ್ತು ಕನ್ಯಾ ಸ್ತ್ರೀಯರನ್ನು ತೆಗೆದುಕೊಂಡು ಹೋಗೋದು, ಇದೆಲ್ಲ ದರ್ಶನ ಮಾಡಿಸ್ತಾರೆ. ಬಹುಶಃ ರಾಮ ಮಂದಿರದಲ್ಲಿ ಕನ್ನಡಿ ಮಾತ್ರ ತೋರಿಸ್ತಾರೆ ಅಂತ ನನ್ನ ಭಾವನೆ. ಯಾಕೆಂದ್ರೆ ಅಲ್ಲಿ ಹಸು ಇದೆಲ್ಲ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಾವು ಗೊತ್ತಿಲ್ಲದೆ ಹೇಳಬಾರ್ದು. ಇದೆಲ್ಲ ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ. ನಾವು ದಕ್ಷಿಣ ಭಾರತದಲ್ಲಾದ್ರೆ ಇದನ್ನೆಲ್ಲ ಮಾಡ್ತೀವಿ. ಉತ್ತರ ಭಾರತದಲ್ಲಿ ಅದು ಸಣ್ಣ ದೇವಸ್ಥಾನಗಳಲ್ಲಿ ಮಾಡ್ಬೋದೇನೋ. ಈ ರಾಮ ಮಂದಿರದಂತಹ ದೇವಸ್ಥಾನಗಳಲ್ಲಿ ಭದ್ರತೆ ಇದೆ, ಜನ ಇದ್ದಾರೆ, ದೊಡ್ಡ ದೊಡ್ಡ ಗಣ್ಯರಿದ್ದಾರೆ. ಆದ್ರಿಂದ ಅಲ್ಲಿ ಹಸುನ ಕರ್ಕೊಂಡ್ ಬರ್ತಾರಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಕನ್ನಡಿ ಅದನ್ನ ಖಂಡಿತವಾಗಿಯೂ ತೆಗೆದುಕೊಂಡು ಹೋಗಿರ್ತಾರೆ. ಯಾಕೆಂದ್ರೆ ಅಷ್ಟಮಂಗಲಗಳಲ್ಲಿ ಕನ್ನಡಿಯೂ ಒಂದು. ಹಾಗಾಗಿ ಭಗವಂತನ ನಿಜನೇತ್ರ ದರ್ಶನ 12 ಗಂಟೆ 30-35 ನಿಮಿಷಕ್ಕೆಲ್ಲ ನಮಗೆ ಸಿಗುತ್ತೆ. ಅದಾದ ನಂತರ ಅಲ್ಲಿ ರಾಜ ಮತ್ತು ರಾಷ್ಟ್ರಾಶೀರ್ವಾದವನ್ನು ಮಾಡ್ತಾರೆ. ಅಂದ್ರೆ ರಾಷ್ಟ್ರಾಶೀರ್ವಾದ ಅನ್ನೋದು ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಅತ್ಯಂತ ವಿಶಿಷ್ಟವಾದ ಒಂದು ಸಂಗತಿ. ಇದು ಎಲ್ಲೂ ಇಲ್ಲ. ಇಡೀ ಪ್ರಪಂಚದಲ್ಲಿರುವ 2 ಕಾಲಿನ 4 ಕಾಲಿನ ಪ್ರಾಣಿಗಳು ಮತ್ತು ಕ್ರಿಮಿ ಕೀಟಗಳು ಕೂಡ ಮಂಗಳವಾಗಲಿ ಅದಕ್ಕೆ ಅಂತ ಪ್ರಾರ್ಥನೆ ಮಾಡೋದಿದೆಯಲ್ಲ. ಈ ಜಗತ್ತೇ ಸುಭಿಕ್ಷವಾಗಿರಲಿ, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಈ ಪ್ರಪಂಚದಲ್ಲಿ ಒಬ್ಬರಿಗೂ ದುಃಖ ಆಗಬಾರ್ದು, ಎಲ್ಲ ಸಂತೋಷವಾಗಿರಲಿ, ಪರಸ್ಪರ ಸೌಹಾರ್ದತೆಯಿಂದ ಇರಲಿ ಅಂತ ಹೇಳ್ತಾರೆ. ಅದಕ್ಕೆ ರಾಷ್ಟ್ರಾಶೀರ್ವಾದ ಅಂತ ಹೆಸರು. ಅದಾದ ನಂತರ ಈ ಆಳ್ವಿಕೆಯನ್ನು ನಡೆಸ್ತಾ ಇರುವಂತಹ ಎಲ್ಲ ಮಹನೀಯರಿಗೆ ಒಳ್ಳೆಯದಾಗಲಿ, ಅವರಿಗೆ ತೇಜಸ್ಸು, ಯಶಸ್ಸು, ಬುದ್ಧಿಯನ್ನು ಕೊಡುವಂತ ರಾಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅದಾದ ನಂತರ ಉತ್ತರ ಭಾರತದ ಪ್ರಕಾರ ಅಲಂಕಾರ, ಶೃಂಗಾರ ಭೋಗ ನಡೆಯುತ್ತೆ. ನೈವೇದ್ಯ ಅದನ್ನ ಅವರು ಮಹಾಭೋಗ್ ಅಂತ ಕರೀತಾರೆ, ಚಪ್ಪನ್ ಭೋಗ್ ಅಂತ ಕರೀತಾರೆ, ಅದು ನಡೆಯುತ್ತೆ. ಅದಾದ್ಮೇಲೆ ಪ್ರಸಾದ ವಿನಿಯೋಗ ಆಗುತ್ತೆ. ಇಷ್ಟು ಕಾರ್ಯಕ್ರಮಗಳು ನಾಳೆ ನಡೀಲಿದೆ. ಸ್ವಲ್ಪ ವ್ಯತ್ಯಾಸಗಳು ಅವರ ಪ್ರಕಾರವಾಗಿ, ರಾಮಾನಂದಿ ಸಂಪ್ರದಾಯದ ಪ್ರಕಾರ ಸ್ವಲ್ಪ ವ್ಯತ್ಯಾಸಗಳು ಆಗ್ಬಹುದು. ಸರಿ ಗುರು. ದಿವ್ಯಾ ಮೇಡಮ್. ಓಕೆ, ಸರಿ ಗುರುಗಳೇ. ಗುರುಗಳೇ, ಇನ್ನು ಪೂಜೆ ಮಾಡುವವರು ಮತ್ತು ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರು ಪೂಜೆಗೆ ಕೂರ್ತಾ ಇದ್ದಾರೆ. ಅವರು ಇಷ್ಟು ದಿನಗಳ ಕಾಲ ಉಪವಾಸ ಮಾಡ್ತಾ ಇದ್ದಾರೆ, ಬರೀ ನೆಲದಲ್ಲಿ ಮಲಗಿದ್ದಾರೆ ಅಂತೆಲ್ಲ ಕೂಡ ಹೇಳ್ತಾರೆ. ಈ ರೀತಿಯಾದಂಥ ವಿಧಿವಿಧಾನಗಳನ್ನು ಪಾಲಿಸಲೇಬೇಕಾ ಏನು? ನಿಜ. ಇವತ್ತು ಯಜಮಾನ ಆಗಿರತಕ್ಕಂತಹ ಒಂದು ವ್ಯಕ್ತಿ, ಅದೇ ರೀತಿ ಯಾರೋ ಪ್ರಧಾನವಾಗಿರತಕ್ಕಂತಹ ಆಗಮಿಕರಾಗಿರ್ತಾರೋ, ಅಂದರೆ ಪ್ರಧಾನ ಆಚಾರ್ಯರು ಯಾರಿರ್ತಾರೋ, ಅಂದರೆ ಪ್ರಧಾನವಾಗಿರತಕ್ಕಂಥ ಋತ್ವಿಜರು ಯಾರಿರ್ತಾರೋ ಅವರು, ಅದೇ ರೀತಿ ಉಳಿದಿರತಕ್ಕಂತಹ ಎಲ್ಲ ಋತ್ವಿಜರು, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂತಹ ಎಲ್ಲ ಋತ್ವಿಜರು ಏನು ಮಾಡಬೇಕು ಅಂತ ಕೇಳಿದ್ರೆ ನಿಯಮಬದ್ಧರಾಗಿರಬೇಕು. ಅವರು ಉಳಿದಿರತಕ್ಕಂತಹ ದಿನಗಳಲ್ಲಿ ನಾವು ಹೇಗೆ ಇರ್ತೀವೋ ಆ ರೀತಿಯಲ್ಲಿ ನಾವು ಈ ದಿವಸದಲ್ಲೂ ಇರ್ತೀವಿ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂತ ಕೇಳಿದರೆ ಅವರೆಲ್ಲರೂ ಕೂಡ ನಿಯಮಬದ್ಧರಾಗಿರಬೇಕು. ಅದನ್ನು ನಿರೂಪಣೆ ಮಾಡಲಿಕ್ಕಾಗಿ ಏನು ಮಾಡ್ತಾರೆ ಅಂತ ಕೇಳಿದರೆ ಎಲ್ಲರಿಗೂ ಕೂಡ ಏನು ಮಾಡ್ತಾರೆ ಅಂತ ಕೇಳಿದರೆ ಅಲ್ಲಿ ಕಂಕಣ ಬಂಧನವನ್ನು ಮಾಡ್ತಾರೆ. ಯಾರು ಕಂಕಣ ಬಂಧನವನ್ನು ಮಾಡ್ಕೊಂಡಿರ್ತಾರೋ ಅವರೆಲ್ಲರೂ ಕೂಡ ಏನಾಗಿರಬೇಕು, ನಿಯಮಬದ್ಧರಾಗಿ ಇರಬೇಕು. ಪ್ರತಿಯೊಬ್ಬರಿಗೂ ಒಂದೊಂದು ನಿಯಮ ಇದೆ. ಈ ರೀತಿಯಾಗಿರ್ತಕ್ಕಂತಹ ನಿಯಮಗಳಿಂದ ಇದ್ದಾಗಲೇ ಅವರಿಗೆ ಏನಾಗುತ್ತೆ, ಆ ಯೋಗ್ಯತೆ ಬರುತ್ತೆ. ಖಂಡಿತ ಗುರುಗಳೇ, ಉದ್ದೇಶವೇ ಅದು. ನಿಯಮಗಳ ಉದ್ದೇಶ ಏನು ಅಂತ ಕೇಳಿದರೆ, ನಿಯಮ ಮಾಡ್ತಕ್ಕಂತಹ ವ್ಯಕ್ತಿ ಅಂದ್ರೆ ಆ ನಿಯಮ ಮಾಡ್ತಕ್ಕಂತಹ ವ್ಯಕ್ತಿಯ ಅಂತಃಕರಣ ಏನಾಗಬೇಕು, ಅದು ಸಂಸ್ಕಾರವನ್ನು ಹೊಂದಬೇಕು. ಅಂದರೆ ಸಂಸ್ಕಾರ ಹೊಂದಿರತಕ್ಕಂತಹ ಮನಸ್ಸು ಏನು ಮಾಡಬಹುದು, ಇನ್ನೊಬ್ಬನ ಮನಸ್ಸನ್ನು ಸಂಸ್ಕಾರಗೊಳಿಸಬಹುದು, ಇನ್ನೊಂದನ್ನು ಸಂಸ್ಕಾರಗೊಳಿಸಬಹುದು. ಈ ಉದ್ದೇಶದಿಂದ ಪ್ರಧಾನವಾಗಿರತಕ್ಕಂಥ ಯಜಮಾನರಿಂದ ಆರಂಭಿಸಿ ಕೊಟ್ಟ ಕೊನೆಯ ಋತ್ವಿಜನವರೆಗೆ ಎಲ್ಲರೂ ಕೂಡ ಏನು ಮಾಡಬೇಕು ಅಂತ ಕೇಳಿದ್ರೆ ಅಲ್ಲಿ ನಿಯಮಬದ್ಧರಾಗಿ ಒಂದು ಜೀವನ ಕ್ರಮವನ್ನು ರೂಢಿಸ್ಕೊಂಡಿರಬೇಕು. ಅದೇ ರೀತಿಯಾಗಿರ್ತಕ್ಕಂಥ ನಿಯಮಬದ್ಧವಾಗಿರ್ತಕ್ಕಂಥ ಜೀವನವನ್ನು ಎಲ್ಲರೂ ಕೂಡ ನಡೆಸ್ತಾರೆ. ಕೇಳಿದ್ರೆ ಇದು ಈ ಗುರುಗಳೇ, ನಮಗೆ ಸಮಯ ಕಮ್ಮಿ ಇದೆ. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಾಳೆ ನಡೆಯುವಂತಹ ಪೂಜಾ ವಿಧಿವಿಧಾನಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಎಲ್ಲ ವೀಕ್ಷಕರಿಗೂ ಕೂಡ ವೈಯಕ್ತಿಕವಾಗಿ ಧನ್ಯವಾದ. ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್, ನಿಮಗೂ ಕೂಡ ಧನ್ಯವಾದಗಳು ಗುರುಗಳೇ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಈ ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.